ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ತದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಈ ಗುರುಗಳು ಮತ್ತು ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಂಡು ಈ ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ ಅದರಲ್ಲಿ ಇವತ್ತು 7ನೇ ಪೇಜ್ನಲ್ಲಿ ಅಧ್ಯಾಸವು ಅನುಭವದಲ್ಲಿದೆ. ಇವತ್ತು ಸ್ಟಡಿ ಗ್ರೂಪ್ ಇದೆ. ಸೊ ಎಲ್ಲರಿಗೂ ಈ ಅಧ್ಯಾಸ ಅನುಭವದಲ್ಲಿದೆ ಅಂತಾಯಿತು. ಹೇಗೆ ಅನ್ನೋದನ್ನು ನೀವುಗಳೇ ಆನ್ಸರ್ ಮಾಡಬೇಕಾಗಿದೆ. ನೋಡೋಣ. ಅಧ್ಯಾಸ ಎಲ್ಲರ ಅನುಭವದಲ್ಲೂ ಇದೆಯಾ ಅನ್ನೋದು ಪ್ರಶ್ನೆ. ಅಧ್ಯಾಸ ಅಂದರೆ ಗೊತ್ತಿರೋದಿಲ್ಲ ಜನಗಳಿಗೆ ಜನರಲ್ ಬಿಡಿ. ನೋಡೋಣ. ಅವ್ರಿಗೆ ಅಧ್ಯಾಸ ಅನುಭವದಲ್ಲಿದೆ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಪಾಪ ಅಧ್ಯಾಸ ಅಂದರೆ ಏನು ಗೊತ್ತಿಲ್ಲ, ಅವಿದ್ಯೆ ಅಂದರೆ ಗೊತ್ತಿಲ್ಲ. ಆ ವೇದಾಂತದ ವಿಚಾರ ಕೇಳಿದರೆ ಗೊತ್ತಾಗುತ್ತೆ. ಆದರೆ ನಾವು ಈ ಪ್ರಶ್ನೆ ಕೇಳಿದ್ರೆ, ನೆನ್ನೆ ಕೇಳಿದ್ವಲ್ಲ ಶ್ರೀಧರ್ ಅವ್ರಿಗೆ, ಅದು ಎಲ್ಲರೂ ಹೇಳ್ತಾರೆ. ಅದರಿಂದ ಗೊತ್ತಾಗುತ್ತೆ ಅಧ್ಯಾಸ ಅನುಭವದಲ್ಲಿದೆ. ಈಗ ಸ್ವಾಮಿಗಳು ಬರೆದಿರೋ ರೀತಿಯಲ್ಲೇ ಹೋಗೋಣ. ಅವನು ಪ್ರಶ್ನೆ ಕೇಳ್ತಾನೆ. ಏನಂತ? ಅವನ ಪ್ರಶ್ನೆ ಏನು ಅಂದರೆ, ನಾನೇ ಓದ್ತೀನಿ, ಆಮೇಲೆ ನೀವು ಆನ್ಸರ್ ಮಾಡಬೇಕು. ಅಲ್ಲ ಸ್ವಾಮಿ, ನಮ್ಮ ಸ್ವರೂಪವಲ್ಲದ ಯಾವುದನ್ನು ತಾನೇ ನಾವು ನಾನು ಅಂತ ತಿಳ್ಕೊತೀವಿ ಸ್ವಾಮಿ. ಏನು ಹೇಳ್ತೀರಾ ಸ್ವಾಮಿ ನೀವು? ಯಾರಾದರೂ ನಾನಲ್ಲದನ್ನು ನಾನು ಅಂತ ತಪ್ಪಾಗಿ ತಿಳ್ಕೊತೀವ? ಎಲ್ಲಿ ಈ ಗೋಡೆ ಇದೆ, ಈ ಗೋಡೆ ನಾನು ಅಂತಾರ ಯಾರಾದರೂ? ಅದೊಂದು ನಾಯಿ ಇದೆ, ನಾಯಿ ನಾನು ಅಂತೀವ ಅಂತ ಒಂದು ಪ್ರಶ್ನೆ. ಕರೆಕ್ಟ್ ಆಗಿದೆಯಲ್ಲ? ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ರಿ ಇದು. ಅದೇ ಸರ್, ನಾನು ಅಲ್ಲದೆ ಇರೋದ್ರಲ್ಲಿ ಯಾರು ನಾನು ಅಂತ ತಿಳ್ಕೊಳ್ಳಲ್ಲ. ಅವರು ಸಾಮಾನ್ಯವಾದ ಜನ ಶರೀರ ನಾನು ಅನ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸರ್. ನಾನು ಅಲ್ಲದೆ ಇರೋದ್ರಲ್ಲಿ ಯಾರು ನಾನು ಅಂತ ತಿಳ್ಕೊಳ್ಳಲ್ಲ, ಗೋಡೆ ನಾನು ಅಂತ ತಿಳ್ಕೊಳ್ಳಲ್ಲ, ನಾಯಿ ನಾನು ಅಂತ ತಿಳ್ಕೊಳ್ಳಲ್ಲ, ಶರೀರ ನಾನು ಅಂತ ತಿಳ್ಕೊಂಡಿರ್ತಾರೆ. ಅದೇ ಸ್ವರೂಪ ನಾನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಂತ. ಯಾರಾದರೂ ಆ್ಯಡ್ ಮಾಡಂಗಿದ್ರೆ ಮಾಡ್ರಿ. ಹೆಂಡತಿನ, ಕಾರ್ನ, ಮನೇನ, ಕನ್ನಡಕವನ್ನ, ಚಪ್ಪಲಿಯನ್ನ ನಾನು ಅಂತಾರೆ ಯಾರಾದರೂ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನದು ಅಂತಾರೆ, ನಾನು ಅನ್ನಲ್ಲ. ಅದನ್ನೇ ನೋಡಿದ್ರ? ಯಾರು ಅನ್ನಲ್ಲ ಅಲ್ವಾ? ನನ್ನ ಮಕ್ಕಳು ಅಂತಾರೆ ಹೊರತು ನಾನೇ ಅಂತಾರೇನೋ ಅನ್ನೋದಿಲ್ಲ. ಆದ್ರಿಂದ ಇದು ಎಲ್ರಿಗೂ ಗೊತ್ತಿರೋದು. ಅವನು ಅದನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು ಸ್ವಾಮಿ ದಡ್ರು ನೀವು? ಯಾರಾದ್ರೂ ಅಂತಾರ ಸ್ವಾಮಿ? ಕರೆಕ್ಟಪ್ಪ, ನಿಜ. ನಾನು ಅಲ್ಲದನ್ನ ನಾನು ಎಂದಾಗಿ ತಪ್ಪಾಗಿ ತಿಳಿಯುವುದು ಎಂದಾದರೂ ಸಂಭವಿಸಬಹುದಾ ಸ್ವಾಮಿ? ನಾನು ಅಂದರೆ ನಮ್ಮ ಸ್ವರೂಪ. ಇಲ್ಲಿ ನಾನು ಅಂದರೆ ನಮ್ಮ ಸ್ವರೂಪ ಅಂತ ಹೇಳ್ತಾ ಇದ್ದಾರಲ್ಲ, ಯಾವುದನ್ನ ಜನರಲ್ ಆಗಿ ನಾನು ಅಂದರೆ ನಮ್ಮ ಸ್ವರೂಪ ತಿಳ್ಕೊಂಡಿರ್ತಾರೆ ಶ್ರೀಧರ್ ಅವರೇ? ದೇಹನ ಸರ್, ಎಲ್ಲ ದೇಹನೇ ನಾನು ಅನ್ಕೊಂಡು. ಕರೆಕ್ಟ್. ಶರೀರವನ್ನ ನಾನು ಅಂದ್ಕೊಂಡಿರ್ತಾರೆ. ಅವ್ರ ಪ್ರಕಾರ ಆತ್ಮ ಗೀತ್ಮ ಗೊತ್ತಿಲ್ಲ, ಅವ್ರ ಶಾಸ್ತ್ರ ಗಿಸ್ತ್ರ ಕೇಳಿಲ್ಲ. ಅವ್ರು ಹೇಳೋದು
ನೆತ್ತಿಯಿಂದ ಎಲ್ಲರ ಪ್ರಕಾರನು ಹೇಳಿಮ್ಮ ಹೇಳಿ. ಹಿಡಿದು ಕಾಲು ಬೆರಳ್ ತನಕ ನಾನು ಅಂತ ತಿಳ್ಕೊಂಡಿರ್ತಾರೆ ಸರ್. ಏನಿಂದ ಏನಂದ್ರೆ ನೆತ್ತಿ ತಲೆ ಮೇಲೆ ನೆತ್ತಿಯಿಂದ ಹಿಡಿದು ಕಾಲ್ ತನಕ ನಾನು ಅಂತ ತಿಳ್ಕೊಂಡಿರ್ತಾರೆ. ಕರೆಕ್ಟ್. ನನ್ನದು ಯಾವುದು? ಹೊರಗಡೆದೆಲ್ಲ ನನ್ನದು, ಹೆಂಡತಿ ನಂದು, ಮನೆ ನಂದು, ಕಾರ್ ನಂದು ಅಂತ ತಿಳ್ಕೊಂಡಿರ್ತಾರೆ ಸರ್. ಸಹಜ. ಶಾಸ್ತ್ರ ಕೇಳಕ್ ಮೊದಲು ನಾವು ಹಂಗೆ ಅನ್ಕೊಂಡಿದ್ದು ಅಲ್ವಾ? ಕರಡಿ ಮುಂದೆ ನಿಂತ್ಕೊಂಡ್ರೆ ಇದು ನಾನು, ಪಾದದಿಂದ ತಲೆವರೆಗೂ ಪ್ರತಿಯೊಬ್ಬರು ಇದು ನಾನು. ಇಲ್ಲಿಂದ ಹೊರಗಡೆ ಏನೇನಿದೆಯೋ ಎಲ್ಲವೂ ನನ್ನದು. ಯಾವುದು ಹೊರಗಡೆ ಇರೋದು? ಹೋಲ್ಸೇಲ್ ಆಗಿ ಹೇಳಬೇಕು ಶ್ರೀಧರ್. ಇದಕ್ಕಿಂತ ಹೊರಗಡೆ ಇರೋದು ಹೋಲ್ಸೇಲ್ ಅಂದ್ರೆ ಯಾವುದು? ಹೋಲ್ಸೇಲ್ ಒಂದೊಂದೇ ಅಲ್ಲ, 19 ಮುಖಗಳು ಸರ್. ಅದೇನದು? ಅಲ್ಲಲ್ಲ, ಅದನ್ನ ಅವನು ನಾನು ಅನ್ಕೊತಾನೆ, ಅದನ್ನ ನಾನು ಅನ್ಕೊಂತಾನೆ. ಈ ಆಧ್ಯಾತ್ಮಿಕ ಪ್ರಪಂಚವನ್ನ ನಾನು ಅನ್ಕೊಂತಾನೆ. ಈಗ ಇದಕ್ಕಿಂತ ಹೊರಗಡೆ ಇರೋದು ಹೋಲ್ಸೇಲ್ ಆಗಿ ಹೇಳಿದ್ರೆ ಯಾವ್ಯಾವುದು? ಇವರು ವಸಂತ ಹೇಳ್ರಿ, ಯಾರು? ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ ಭಾವ ಎಲ್ಲ ನನ್ನದು ಅನ್ಕೊಂಡಿರ್ತಾರೆ. ಅವಸ್ಥೆನ ಅವಸ್ಥೆಗಳು ನನ್ನದು. ಏನಂತಾನ ನಾನು ನಾನೇ ನೋಡ್ದೆ, ನಾನೇ ಮಲಗಿದ್ದೆ ಅಂತಾನೆ. ನನ್ನದು ಅವಸ್ಥೆಗಳು ನನ್ನದು. ಆದಿಭೌತಿಕ 84 ಲಕ್ಷ ಜೀವರಾಶಿಗಳು ನನ್ನದು. ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ನನ್ನದು. ಹೇಗಿದೆ ನೋಡ್ರಿ, ಇವಾಗ ಚಂದ್ರಲೋಕದಲ್ಲಿ ಸೈಟ್ ಮಾಡ್ತಾ ಇದ್ದಾರಂತೆ. ನಂದು ಸೈಟ್, ನಾನು ಒಂದು ಸೈಟ್ ತಗೊಂತೇನೆ ಅಲ್ಲಿ. ಹೆಂಗಿದೆ? ಹನಿಮೂನ್ಗೋ ಅದಕ್ಕೋ ಇದಕ್ಕೋ ಹನಿಮೂನ್ ಅಂತಾನೆ ಹೇಳ್ತಾರಲ್ಲ, ಈಗ ಅಲ್ಲಿಗೆ ಹೋಗ್ತಾರೆ. ಹೆಂಗಿದೆ? ನನ್ನದು. ಅವಸ್ಥೆಗಳು ನನ್ನದು. ಹೇಗಿದೆ ನೋಡ್ರಿ. ಅನಾತ್ಮ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್. ಬಟ್ ಅವನಿಗೆ ಆಧ್ಯಾತ್ಮಿಕ ನನ್ನದು ಅಂತ ಅವನಿಗೆ ಗೊತ್ತಿಲ್ಲ, ಇಲ್ಲ ಅಲ್ವಾ? ಇದು ವ್ಯವಹಾರಕ್ಕೆ ಎಷ್ಟು ಬೇಕು? ಪ್ರಶ್ನೆ. ವ್ಯವಹಾರ ಅಂದ್ರೆ ಏನು? ವ್ಯವಹಾರಕ್ಕೆ ಎಷ್ಟು ಬೇಕು? ನನ್ನದು ಸಾಕು ಸರ್. ಅದು ನಾನು ಸಾಕು, ನನ್ನದು ಸಾಕು, ಅಷ್ಟು ವಿಚಾರ ಮಾಡಿದ್ರೆ ಸಾಕು. ವ್ಯವಹಾರದಲ್ಲಿ ಏನಂದ್ರೆ ವ್ಯವಹಾರಕ್ಕೆ ನನ್ನದು ನಾನು ಅನ್ನೋಕ್ಕೆ ನನ್ನದೇ ಸಾಕು, ನಡೆದೋಗತ್ತೆ. ನಾನು ಅಂತ ತಿಳ್ಕೊಳ್ಳೋದು ನೆಸಿಟಿನೇ ಇಲ್ಲ. ಕ್ಲಿಯರ್ ಆಗಬೇಕು. ನನ್ನದು ನಾನು ಯಾವುದು ಅಂತ ಇಲ್ಲಿ ಕ್ಲಿಯರ್ ಆಗಬೇಕು. ವ್ಯವಹಾರಕ್ಕೆ ನಾನು, ನನ್ನ ಸುತ್ತು ಇರೋದೆಲ್ಲ ನನ್ನದು. ಮಕ್ಕಳು, ಸೈಟು ಎಲ್ಲ ವ್ಯವಹಾರಕ್ಕೆ, ಎಲ್ಲ ದೃಷ್ಟಿ, ಎಚ್ಚರದ ದೃಷ್ಟಿ ಎಲ್ಲ ವ್ಯವಹಾರಕ್ಕೆ. ಸ್ವಲ್ಪ ಕ್ಲಿಯರ್ ಆಗಿ ಹೇಳಬೇಕು. ಅದೇ ಹೇಳಿದ್ರೆ ನೀವು ಪಾದದಿಂದ ಹಿಡಿದು ತಲೆವರೆಗೂ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇದು ನಾನು. ಇಲ್ಲಿಂದ ಹೊರಗಡೆ ಏನೇನಿದ್ರು ನನ್ನದು. ವ್ಯವಹಾರಕ್ಕೆ ಇಷ್ಟು ಸಾಕು. ವ್ಯವಹಾರಕ್ಕೆ ನಾವೇನೋ ಆತ್ಮ ಗೀತ್ಮ ಈ ಶರೀರಕ್ಕಿಂತ ಹಿಂದೆಗಡೆ ಇದೆ, ಸತ್ರೆ ಸ್ವರ್ಗ ನರಕ ಅನುಭವಿಸೋದು ಯಾರು, ಇದೆಲ್ಲ ಯಾರು ಕೇಳಕ್ಕೆ ಹೋಗೋದು ಇಲ್ಲ, ಅವ್ರಿಗೆ ಬೇಕಾಗೋದು ಇಲ್ಲ ಅಲ್ವಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಈ ಪ್ರಶ್ನೆಯಲ್ಲಿ ನಮಗೆ ಉತ್ತರ ಸಿಕ್ಕೋಯ್ತು. ಇಷ್ಟೇ ಅವನು ಕೇಳ್ತಾರೆ. ಸೊ ಆದ್ದರಿಂದ ಅವನ ಪ್ರಕಾರ ಕರೆಕ್ಟ್ ಆಗಿದೆ. ಅವನು ಕೇಳ್ತಾ ಇರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾರಾದ್ರೂ ಗೋಡೆ ನಾನು ಅಂತಾರ ಸ್ವಾಮಿ, ನಾಯಿನ ನಾನು ಅಂತಾನ, ಹೆಂಡ್ತಿನ ನಾನು ಅಂತಾನ? ಯಾರು ಅನ್ನೋಲ್ಲ. ಇದು ನಗೆಗೀಡಾಗ್ಬಿಡುತ್ತೆ ಸ್ವಾಮಿ ಮಾತು. ನೀವು ಹೇಳೋದು ನೋಡಿದ್ರೆ ನಗಬೇಕು, ಹಂಗಾಗ್ತಾ ಇದೆ. ಹೀಗೆ ತಪ್ಪಾಗಿ ತಿಳಿದುಕೊಳ್ಳುವೆಂಬ ಅಧ್ಯಾಸವೇ ಇಲ್ಲದಿರುವಾಗ ಅಲ್ವಾ? ವ್ಯವಹಾರ ದೃಷ್ಟಿಯಿಂದ ಕೇಳಿದ್ರೆ ಅಧ್ಯಾಸ ಇಲ್ಲವೇ ಇಲ್ಲ. ಕರೆಕ್ಟ್. ಯಾಕೆ? ಶರೀರವನ್ನು ನಾನು ಅಂತಾನೆ, ಇದರಿಂದ ಹೊರಗಡೆ ಇರೋದು ನನ್ನದು. ಕರೆಕ್ಟ್. ಅಲ್ಲಿ ಸ್ವಾಮಿಗಳು ಇನ್ನೊಂದು ಪ್ರಶ್ನೆ ಎತ್ತುತ್ತಾರೆ. ಅಧ್ಯಾಸವೇ ಇಲ್ಲದಿರುವಾಗ ಅದು ಜನರ ಕರ್ತೃಭೋಕ್ತೃಗಳಿಗೆ ಕಾರಣವಾಗಿರುವುದೆಂದು ಕಲ್ಪಿಸುವುದೆಂಬುದಂತೂ ತೀರಾ ಹೊಂದದ ಮಾಯಿತಲ್ಲವೇ? ಇದನ್ನು ಸ್ವಲ್ಪ ವರ್ಣನೆ ಮಾಡ್ರಿ. 2 ಲೈನ್ ಕೊನೆಯದು. ಪ್ರಕಾರ ಶರೀರ ನಾನು, ಇಲ್ಲಿಂದ ಹೊರಗಡೆ ಇರೋದು ನಂದು. ಅಧ್ಯಾಸವೇ ಇಲ್ಲ ಅವನ ಪ್ರಕಾರ. ವ್ಯವಹಾರದ ದೃಷ್ಟಿಯಿಂದ, ಪಾಮರರ ದೃಷ್ಟಿಯಿಂದ
ಅದು ಜನರ ಕರ್ತೃತ್ವ ಭೋಕ್ತೃತ್ವಗಳಿಗೆ ಕಾರಣವಾಗಿವೆ ಇರುವುದೆಂದು ಕಲ್ಪಿಸುವುದಂತೂ ಅವನಿಗೇನಾದ್ರು ಕರ್ತೃತ್ವ ಭೋಕ್ತೃತ್ವ ಅಂದರೆ ಏನಂತ ಅವನು ನಾಯಿ ಹತ್ರ ಹೋಗಿ ನಾನು ಕರ್ತೃತ್ವ ಭೋಕ್ತೃತ್ವ ಹೇಳಿದ್ರೆ ಬೌ 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 ಅನ್ನತ್ತೆ. ಆಗ ಅವನು ಬ್ಯಾ 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 ಏನು ಸ್ವಾಮಿ ಕರ್ತೃತ್ವ ಭೋಕ್ತೃತ್ವ. ನಮಗೂ ಈ ದಾರಿಗೆ ಬರೋಕ್ಕೆ ಮೊದಲು ಏನಂದ್ರೆ ಹೇಳಿದ್ರೆ ಏನು ಅರ್ಥ ಆಗ್ತದೆ? ಫಸ್ಟ್ ಆಫ್ ಆಲ್ ಸಾಂಸ್ಕ್ರಿಟ್ ವರ್ಡ್ ಅದು ಅರ್ಥ ಆಗಲಿಲ್ಲ ಅಲ್ವಾ? ಸೊ ನಮಗೆ ಅರ್ಥ ಆಗ. ಈಗ ನೋಡ್ರಿ ಸ್ವಾಮಿಗಳು ಉತ್ತರ ಕೊಡ್ತಾರೆ, ನಮ್ಗೆ ಉತ್ತರ ಸಿಕ್ಬಿಟ್ಟಿದೆ. ಅಲ್ಲಿಗೆ ಇದು ನೀವು ತಿಳಿದುಕೊಂಡಿರುವುದೇನು ತಪ್ಪಿಲ್ಲಪ್ಪ, ಕರೆಕ್ಟಾಗಿ ತಿಳ್ಕೊಂಡಿದ್ದೀರ. ವ್ಯವಹಾರ ದೃಷ್ಟಿಯಿಂದ ಕರೆಕ್ಟೇ, ಪ್ರತಿಯೊಬ್ಬರು ಹೀಗೆ ತಿಳ್ಕೊಂಡಿರೋದಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಧ್ಯಾಸವು ಒಂದು ಕಲ್ಪನಾ ವಿಶೇಷವಲ್ಲ. ನೀವು ತಿಳ್ಕೊಂಡ್ರೆ ಕರೆಕ್ಟ್ ಆಗಿದೆ. ಆದರೆ ಇದು ಏನಂತ ಇದೇನಲ್ಲ. ಸ್ವಲ್ಪ ನೀವು ಕಣ್ ತೆಗೆದು ಶಾಸ್ತ್ರ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡಿದ್ರೆ, ಸ್ವಲ್ಪ ವಿಚಾರ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ನಮ್ಮೆಲ್ಲರ ಅನುಭವದಲ್ಲಿ ಇರುತ್ತದೆ ಅಂತಾರೆ. ಹೇಗೆಂದ್ರೆ ಅಂತಂದಾಗ ಸ್ವಾಮಿಗಳು ತೋರಿಸ್ತಾ ಬರ್ತಾರೆ. ನಾನು ಓದ್ತೀನಿ ಪ್ರಶ್ನೆ ನಿಮ್ಮದು. ಈ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು ಇವುಗಳು ನಮಗೆ ವಿಷಯವಾಗಿರುವ ದೃಶ್ಯಗಳು ಎಂದರೆ ನಮ್ಮ ಜ್ಞಾನಕ್ಕೆ ಗೋಚರವಾಗಿರುವ ಪದಾರ್ಥಗಳು. ಹೊರಗೆ ನಮಗೆ ಕಾಣುತ್ತಿರುವ ಗೋಡೆ, ಪ್ರಾಣಿ, ನೀನು ಅವನ್ನು ಇದು ಅದು ಎಂದು ಪ್ರಕಾರದ ಅರಿವಿಗೆ ಗೋಚರವಾಗುವ ಪದಾರ್ಥಗಳನ್ನು ನಾನು ಎಂದುಕೊಳ್ಳುವುದು ಯುಕ್ತವಿಲ್ಲವೆಂದು ನೀವು ಹೇಳಿದಿರಷ್ಟೇ. ಅವೆಲ್ಲ ನಮ್ಮ ಜ್ಞಾನಕ್ಕೆ ವಿಷಯಗಳು. ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ? ಇಷ್ಟು ಪ್ರಶ್ನೆ ಕೇಳಬೇಕಾಯ್ತು ತಿರ್ಗ. ಅಲ್ಲ, ಅರ್ಥ ಆಯ್ತಾ ಓದಿದ್ದಕ್ಕೆ? ಅದೇ ಸರ್, ಹೊರಗಡೆ ಇರೋವೆಲ್ಲ ನನ್ನದು ಅಂತೀವಲ್ಲ ಸರ್, ಗೋಡೆ ನಂದು, ಮನೆ ನಂದು ಎಲ್ಲಾನು. ಅದೇ ಅದು ಜ್ಞಾನ, ನಾವು ಜ್ಞಾನ ಮಾಡ್ಕೊಳ್ತಾ ಇರ್ತೀವಿ, ವಿಷಯ ಮಾಡ್ಕೊಂಡು ತಿಳ್ಕೊಳ್ತಾ ಇರ್ತೀವಿ ಅದನ್ನೆಲ್ಲ ಅಂತ. ಹಾಗೆ ಸೊ ಹೇಗೆ ಗೋಡೆ, ಹೆಂಡತಿ, ಮನೆ, ಮಠ, ಕನ್ನಡಕ, ಆಮೇಲೆ ಇದು ಇನ್ನೇನು ಕಾರು, ಮಕ್ಕಳು ಎಲ್ಲ ನನಗೆ ಆಬ್ಜೆಕ್ಟ್, ವಿಷಯ ಮಾಡ್ಕೊಂಡು ತಿಳ್ಕೊತಾ ಇರ್ತೀವಿ ಅಂತ. ಸ್ವಾಮಿಗಳಲ್ಲಿ ಒಂದೇ ಸಾರಿ ಸ್ವಲ್ಪ ಹೈ ಜಂಪ್ ಮಾಡಿಬಿಡ್ತಾರೆ, ಬೇಗ ಅರ್ಥ ಆಗೋದು ಕಷ್ಟ. ಸ್ವಾಮಿಗಳು ಇನ್ನೇನು ಮಾಡ್ತಾರೆ, ಹೇಗೆ ಗೋಡೆ, ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ ಇವು ಆಬ್ಜೆಕ್ಟ್, ವಿಷಯ. ಹಾಗೆಯೇ ನಮ್ಮ ಶರೀರ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಇವು ಕೂಡ ಆಬ್ಜೆಕ್ಟ್ ಅಂದ್ಬಿಡ್ತಾರೆ. ಅದು ಹೊಸದಾಗಿ ವಿಚಾರ ಕೇಳೋರಿಗೆ ತಲೆ ಗಿರ್ರಂತಿರುತ್ತಲ್ವಾ? ಅಷ್ಟೇ, ಅದೇನಿಲ್ಲ. ನಮಗಿದು ಸುಲಭವಾಗಿದೆ, ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅವ್ರು ಹೇಳೋದು ಇಷ್ಟೇ. ಸೊ ಇದನ್ನು ಯಾಕೆ ಹೇಳಿದ್ರು ಸ್ವಾಮಿಗಳು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಹೊರಗಡೆ ಇರೋ ವಸ್ತುಗಳು ವಿಷಯ, ಆಬ್ಜೆಕ್ಟ್. ಕಾಲು, ನನ್ನ ಶರೀರ, ನನ್ನ ಮನಸ್ಸು ಇವು ಕೂಡ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಮನಸ್ಸನ್ನು ನಾನು ನೋಡ್ಬಲ್ಲೆ ಅಂದ್ರೆ ನನಗೆ ಗೊತ್ತಾಗ್ತಾ ಇದೆ ಮನಸ್ಸು ಅಂತ ಆಬ್ಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಅದನ್ನು ಹೊರಗಡೆಗೆ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಮನಸ್ಸು ಇವಾಗ ಕನಸಿಗೆ ಹೋದಾಗೆ ಬೇರೆ ಮನಸ್ಸು ಇರ್ತೈತೆ, ಗಾರ್ಡನ್ ಇದ್ರಲ್ಲಿ ಇದೆರಡು ಇರೋದಿಲ್ಲ. ಈ ಎಲ್ಲಾ ದೃಷ್ಟಿಯಿಂದ ಅದನ್ನೆಲ್ಲ ಆಬ್ಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇಂದ್ರಿಯಗಳು, ಮನಸ್ಸು ಎಲ್ಲವೂ ಸಹ ನನ್ನಿಂದ ಬೇರೆಯಾಗಿದೆ ಅಂತ ತಿಳ್ಕೊಳಕ್ಕೆ ಸರ್. ಅದು ನಾನೇ ಅಲ್ಲ, ನನ್ನಿಂದ ಅದು ಬೇರೆಯಾಗಿದೆ, ಅದಕ್ಕೆ ಅದು ವಿಷಯ ಅಂತ ಹೇಳಕ್ಕೆ ಇದು ಹೇಳಿದ್ದಾರೆ ಸರ್. ಕರೆಕ್ಟು, ಅದು ಕರೆಕ್ಟ್, ಅಷ್ಟವರೆಗೂ ಕರೆಕ್ಟು. ಆಮೇಲೇನು, ಈಗ ಗೋಡೆ, ನಾಯಿ, ಹೆಂಡತಿ ಆಬ್ಜೆಕ್ಟ್, ವಿಷಯ. ಹಾಗೆ ನನ್ನ ಶರೀರವು, ಕಾಲ್ಗಳು, ಕೈಗಳು, ಮನಸ್ಸು ಆಬ್ಜೆಕ್ಟ್, ವಿಷಯ. ಅದರಿಂದ ಏನು, ನಾನಲ್ಲ ಅಂತ ಹೇಳೋದಕ್ಕೆ ಅದು ನಮ್ಮ ಸ್ವರೂಪಕ್ಕೆ ಸೇರಿಲ್ಲ. ಅವುಗಳನ್ನ
ನಾನು ಅಂತ ಯಾರೂ ಹೇಳಲ್ಲ. ಗೋಡೆ ನಾನು ಅಂತ ಹೇಳ್ತಾರೆ ಯಾರಾದರೂ? ಅವನು ಫಸ್ಟ್ ಪ್ರಶ್ನೆ ಇದ್ದಿದ್ದದೇ ತಾನೆ. ಗೋಡೆನ ಯಾರಾದರೂ ನಾನು ಅಂತ ಹೇಳ್ತಾರೆ ಸ್ವಾಮಿ? ನಾಯಿನ ಯಾರಾದರೂ ನಾನು ಅಂತಾರ? ಹೆಂಡ್ತಿನ ಯಾರಾದರೂ ನಾನು ಅಂತಾರ? ಯಾಕೆ? ಅವು ವಿಷಯ. ಹಾಗೆಯೇ ಈ ಶರೀರವು ವಿಷಯನಪ್ಪ, ಆಬ್ಜೆಕ್ಟ್. ಅದರಿಂದ ಇದು ನಾನು ಅಂತ ಹೇಳ್ತಾರ? ನೀನೇನು ಹೇಳಿದೆ? ಈ ಶರೀರ ನಾನು, ಇಲ್ಲಿಂದ ಹೊರಗಡೆ ನಂದು ಅಂತಂದೆ. ಅಲ್ಲಿ ಇದು ಆಬ್ಜೆಕ್ಟ್ ಅಂತ ಅವನು ಸ್ವಾಮಿಗಳು ಒಂದೇ ಸಾರಿ ಹೈ ಜಂಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅವನಿಗೆ ಎಷ್ಟು ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಅವರು ತಗೊಂಬಂದಿರೋದು ಇಷ್ಟು. ಅದು ತುಂಬಾ ಹತ್ರ ಇರುತ್ತಲ್ಲ ಸರ್ ನಮ್ಮ ಹತ್ರಕ್ಕೆ, ಅದಕ್ಕೆ ನಾನು ಅನ್ಕೊಂಡ್ಬಿಡ್ತೀನಿ ಅದನ್ನ. ಕರೆಕ್ಟ್, ತುಂಬಾ ಬಿಡಿಸ್ಕೊಳ್ಳೋದು ಹತ್ರ, ತುಂಬಾ ಹತ್ರ. ಅಯ್ಯೋ ಅಯ್ಯೋ, ಹತ್ರ ಅಲ್ಲ, ನಾನೇ ಅದು. ಅದರಿಂದ ಅಲ್ಲಿ ಪಾಪ ಅಷ್ಟು ಸುಲಭವಾಗಿ ವ್ಯವಹಾರದಲ್ಲಿರೋರು ಬಿಡಿಸ್ಕೊಳ್ತಾರಲ್ಲ. ಇರ್ಲಿ, ಸ್ವಾಮಿಗಳಿಲ್ಲ ತಗೊಂಬಂದ್ಬಿಟ್ಟಿದ್ದಾರೆ. ಈಗ ಅವು ವಿಷಯ ಪರಮಾರ್ಥ ಚಿಂತಾಮಣಿ ಆಗಿರೋದ್ರಿಂದ ನಮ್ಗದು ಗೊತ್ತಾಗ್ತಾ ಇದೆ ಸರ್. ಎಲ್ಲಾರ್ಗು ಸಾಮಾನ್ಯವಾಗಿ ಮೊದ್ಲೇ ಮಾಡ್ಬಿಟ್ರೆ ಇದು ಗೊತ್ತಾಗೋದಿಲ್ಲ ಸರ್. ಆಗೋದಿಲ್ಲ. ಯಾರಾದರೂ ಹೊಸಬ್ರು ಓದಿದ್ರು ಏನೇನೋ ಅರ್ಥ ಆಗಲ್ಲ. ಅದಕ್ಕೆ ಹೇಳಿದ್ದು, ಅವಸ್ಥಾತ್ರಯ ವಿಚಾರ ಗೊತ್ತಿಲ್ಲದೆ ಇದ್ದರೆ ಪರಮಾರ್ಥ ಚಿಂತಾಮಣಿ ಪುಸ್ತಕ ಕೊಟ್ರಿ 10 ಪೇಜ್ ಓದ್ರೆ ಅರ್ಥ ಆಗಲ್ಲ, ತೆಗೆದು ಬಿಸಾಕ್ರಿ ಇದ್ದಾರೆ. ಓದಿದ್ದಾರೆ, ಕೆಲವರು ಇವರೇ ಇದ್ದಾರೆ, ಇಲ್ಲೇ ಇದ್ದಾರೆ. ನಮ್ಮ ಶ್ರೀಧರ್ ಅವರು, ಅವ್ರ ಅಕ್ಕ ಅವ್ರು ಹೇಳಿದ್ರು ಅಂತೆಲ್ಲ ಓದಿದ್ರು. ಡಿಫ್ರೆನ್ಸ್ ಅವ್ರಿಗೆ ಇವಾಗ ಗೊತ್ತಾಗುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಮೊದಲು ಓದಿದ್ರು ಅವರು, ಯಾರೂ ಓದಿರೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಆ ಥರ ಇದು ವಿಚಾರ, ಅವಸ್ಥಾತ್ರಯ ವಿಚಾರ. ಅದಕ್ಕೆ ಅವಸ್ಥಾತ್ರಯ ವಿಚಾರ ಫಸ್ಟ್ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ 70% ಶಾಸ್ತ್ರ ಅರ್ಥ ಆಗೋಯ್ತು. ಪರಮಾರ್ಥ ಚಿಂತಾಮಣಿ ಒಂದು ತಿಳ್ಕೊಂಡ್ರೆ 70% ನಿಮ್ಗೆ ಅರ್ಥ ಆಗೋಯ್ತು. ಆಮೇಲೆ ನೀವೇ ಓದ್ರಿ ಪುಸ್ತಕ, ಎಲ್ಲ ಚೆನ್ನಾಗಿ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಜೊತೆಗೆ ಸ್ವಲ್ಪ ಭಗವದ್ಗೀತೆ ಸಾಧನೆಗಳು ಅವು ಇವು, ಸ್ವಲ್ಪ ಉಪನಿಷತ್ತುಗಳು ಟಚಪ್ ಬೇಕು. ಆವಾಗ ತತ್ವ ಶಾಸ್ತ್ರ ಎಲ್ಲ ಒಂದು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ರೆ 10 ವರ್ಷ ಸಾಕು. 12 ವರ್ಷನೂ ಬೇಡ, ಒಂದು 5-6 ವರ್ಷ ರೆಗ್ಯುಲರ್ ಆಗಿ ಮಾಡಿದ್ರೆ. ನಾನು ಅನ್ಕೋತಾ ಇದ್ದೀನಿ ನಮ್ಮ ಆಶ್ರಮದಲ್ಲಿ ಅಧ್ಯಾಸ ಭಾಷೆ ಚೆನ್ನಾಗಿ ಅರ್ಥ ಆದ್ರೆ ಪರಮಾರ್ಥ ಚಿಂತಾಮಣಿಯಲ್ಲಿ ಬರೋ ಡೌಟ್ಸ್ ಎಲ್ಲ ಹೊಡ್ಕೊಂಡೋಗ್ತವೆ. ಯಾರಾದರೂ ನಮ್ಮ ಆಶ್ರಮದಲ್ಲಿ ಬಂದು ಇರ್ತೀವಿ ಅಂದರೆ ನಾನು ಅವ್ರಿಗೆ ಲಾಡ್ಜಿಂಗ್ ಬೋರ್ಡಿಂಗ್ ಫೆಸಿಲಿಟೀಸ್ ನಮ್ಮದೇ. ಕೇಳೋದಕ್ಕೆ ಆಸಕ್ತಿ ಇರೋದು. ನನಗೆ ಗೊತ್ತಿರೋ ಈ ಪುಸ್ತಕಗಳು ನಾನು ಮಾಡ್ತೀನಿ, ಎಲ್ಲ ಇಂಥವೇ ಮಾಡೋದು. ನಾನು ಭಾಷೆ ಮಾಡೋಕ್ಕೆ ಹೋಗೋದಿಲ್ಲ. ಭಾಷೆ ಆಮೇಲೆ ಬೇಕಾದರೆ ಮಾಡೋಣ. ಇವುಗಳನ್ನೇ ನಾನು ಮಾಡ್ತೇನೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಹೇಳ್ರಿ, ಬನ್ನಿರಿ ನನ್ನ ಜೊತೆಯಲ್ಲಿರಿ. 6 ತಿಂಗಳು 3 ತಿಂಗಳು ಎಷ್ಟು ದಿನ ಇರ್ತೀರಿ ಇರಲಿ. ಲಾಡ್ಜಿಂಗ್ ಬೋರ್ಡಿಂಗ್ ಎಲ್ಲ ಫ್ರೀ. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಎಷ್ಟು ಜನಗಳಿಗಾದರೆ ಅಷ್ಟು ಜನಕ್ಕೆ ತಿಳಿಸ್ಬೇಕು ಅಂತ ದೇವರಿಚ್ಛೆ. ನೋಡೋಣ ಹಾಗೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇಷ್ಟಂತೂ ನಮ್ಗೆ ಅರ್ಥ ಆಯಿತು ಆ ಪ್ಯಾರದಲ್ಲಿ. ಅವೆಲ್ಲ ನಮ್ಮ ಜ್ಞಾನಕ್ಕೆ ವಿಷಯಗಳು. ಆದ್ದರಿಂದ ಅವನು ನಾನು ಎಂದುಕೊಳ್ಳಬಾರದೆಂಬುದು ಯುಕ್ತವೇ ಆಗಿದೆ. ಈಗ ಹೇಗೆ ಗೋಡೆ ನಾಯಿ ನನ್ನದು ಅಂತ ಹೇಳ್ತೀವೋ, ಅವನು ಹೇಳ್ದ ಅದನ್ನು ಯಾರಾದ್ರು ನಾನು ಅಂತೀವ ಸ್ವಾಮಿ ಅಂತ. ಕರೆಕ್ಟಪ್ಪ. ಈ ಶರೀರವೂ ಕೂಡ ನನ್ನದೇ, ಅದನ್ನು ಯಾರು ನಾನು ಅಂತಾರೆ? ಮತ್ತು ನೀನು ಅಂತ ಇದ್ದೀಯಲ್ಲ, ಮೊದಲೇ ಎತ್ಕೊತಾನೆ ಈ ಶರೀರ ನಾನು, ಇಲ್ಲಿಂದ ಹೊರಗಡೆ ಇರೋದು ನಂದು ಅಂತ. ಅಷ್ಟೇ ಅದು ನಾವು ತಿಳ್ಕೊಬೇಕಾಗಿರೋದು. ನಮ್ಗೆ ಇಷ್ಟ ಅರ್ಥ ಆಯಿತು, ಬೇಕಾದಷ್ಟು ಆಯಿತು. ಆದ್ದರಿಂದ ಅವನು ನಾನು ಎಂದುಕೊಳ್ಳಬಾರದೆಂಬುದು ಯುಕ್ತವೇ ಆಗಿರುತ್ತೆ. ಹೀಗಾದರೆ ಅವುಗಳಂತೆಯೇ ನಮ್ಮ ಅನುಭವ ರೂಪವಾದ ಅರಿವಿಗೆ ವಿಷಯವಾಗಿರುವ ಶರೀರ ಇಂದ್ರಿಯ ಮನಸ್ಸು ಇವುಗಳನ್ನು ನಾನು ಎಂದುಕೊಳ್ಳುವುದು ಯುಕ್ತವಾದೀತೆ? ಆಗೋದಿಲ್ಲ. ಇದನ್ನು ವಿಚಾರ ಮಾಡಿ ನೋಡಬೇಕು ಅಂತ. ಇನ್ನೊಂದು ವಿಷಯ, ಈ ನಮ್ಮ ಶರೀರ ಇಂದ್ರಿಯಗಳು ಮನಸ್ಸು ಇವು ಇದ್ದಂತೆ ಇರೋದಿಲ್ಲ. ಅವು ಬೆಳೆಯುತ್ತವೆ, ಕೃಶವಾಗುತ್ತವೆ, ಸೊರಗುತ್ತವೆ, ಆಯಾಸ ಪಡುತ್ತವೆ. ಹೀಗೆ ಯಾವ ವಸ್ತು ತಾನು ಇದ್ದಂತೆ ಇರದೆ ತನ್ನ ಸ್ವರೂಪವನ್ನು ಮಾರ್ಪಡಿಸುತ್ತಲೇ ಇರುವುದೋ ಅದನ್ನು ಮಿಥ್ಯಾ ದೃಶ್ಯ, ಅನೃತ ದೃಶ್ಯ, ಹುಸಿ ತೋರಿಕೆ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಈಗ ಇದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಸಿಂಪಲ್
ಇದೆ, ನಾನು ಓದ್ಬಿಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ, ಅದನ್ನ ನೀವು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ. ಶರೀರ, ಇಂದ್ರಿಯಗಳು, ಮನಸ್ಸು ಎಲ್ಲ ಬದಲಾವಣೆ ಆಗ್ತಾ ಇರ್ತೈತೆ. ನಮ್ಮ ಶರೀರ ಬೆಳೆಯುತ್ತೆ, ಚಿಕ್ಕದಾಗಿರ್ತೀವಿ ಹುಟ್ಟಿದಾಗ, ಆಮೇಲಿಂದ ಬೆಳಿತೀವಿ, ಆಮೇಲೆ ಮತ್ತೆ ಕೃಶ ಆಗುತ್ತೆ, ವೃದ್ಧಾಪ್ಯ ಬರುತ್ತೆ, ಮತ್ತೆ ಮನಸ್ಸು ಬದಲಾವಣೆ ಆಗ್ತಾ ಇರ್ತೈತೆ, ಬುದ್ಧಿ ಬದಲಾವಣೆ ಆಗ್ತಾ ಇರ್ತೈತೆ. ಆ ಬುದ್ಧಿ ಕಡಿಮೆ ಆಗ್ತಾ ಇರ್ತೈತೆ, ಮನಸ್ಸು ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇರ್ತೈತೆ. ಈ ತರ ಇಂದ್ರಿಯಗಳೆಲ್ಲ ತನ್ನ ಕೆಲ್ಸನ ಕಡಿಮೆ ಮಾಡ್ತಾ ಇರುತ್ತೆ. ಅದರಿಂದ ಬದಲಾವಣೆ ಆಗೋದನ್ನ ಯಾವುದು ಸ್ವರೂಪ ಅಲ್ಲ ಅಂತ ತೋರಿಸ್ತಾ ಇದೆ. ಸೊ ಅಲ್ಲಿಗೆ ಆಧ್ಯಾತ್ಮಿಕ ಪ್ರಪಂಚ ಪಾದದಿಂದ ಹಿಡಿದು ತಲೆವರೆಗೂ 19 ಮುಖಗಳು ಮೊದಲು ಇಲ್ಲ, ಮಧ್ಯದಲ್ಲಿ ತೋರ್ಕೊಂತು, ಆಮೇಲೆ ಇಲ್ದಂಗಾಗುತ್ತೆ. ಇವು 6 ಬದಲಾವಣೆಗಳಿರುತ್ತೆ. ಆದ್ದರಿಂದ ಇವು ಬದಲಾವಣೆ ಆಗ್ತಾ ಇರೋದ್ರಿಂದ ಇವುಗಳನ್ನ ಏನಂತೀವಿ ನಾವು? ಯಾರಾದರೂ ಬದಲಾವಣೆ ಆಗ್ತಾ ಇರೋದ್ರಿಂದ ಏನಂತೀವಿ ಇವನ್ನ? ಅನಾತ್ಮ. ಬದಲಾವಣೆ ಆಗ್ತಾ ಇದೆ, ಮತ್ತೆ ಇಲ್ದಂಗಾಗುತ್ತೆ. ಮೊದಲು ಇರಲಿಲ್ಲ, ಕೊನೆಯಲ್ಲಿ ಇರಲಿಲ್ಲ, ತಾತ್ಕಾಲಿಕವಾಗಿ ಮಧ್ಯದಲ್ಲಿ ತೋರಿತ್ತು. ಹೇಗೆ ನಾನು ಕೇಳ್ತಾ ಇದ್ದೀನಿ, ಮೊದಲು ಇರಲಿಲ್ಲ, ಕೊನೆಯಲ್ಲಿ ಇರಲಿಲ್ಲ, ಮಧ್ಯದಲ್ಲಿ ತಾತ್ಕಾಲಿಕವಾಗಿ ತೋರ್ತು. ಯಾವುದಾದ್ರೂ ಒಂದು ದೃಷ್ಟಾಂತ ಕೊಡ್ತೀರಾ? ಯಾವುದಾದ್ರೂ ಅವು ಹಗ್ಗ ಎಕ್ಸ್ಪ್ಲೈನ್ ಮಾಡ್ತೀರಾ? ಕೊಟ್ಟಿದ್ದೆ, ನೀವು ಎಕ್ಸ್ಪ್ಲೈನ್ ಮಾಡಬೇಕು ಹಾವು ಹಗ್ಗ ಹೇಗೆ ಅಂತ. ನಮ್ಮ ದೇಹನೇ ಸರ್, ನಮ್ಮ ದೇಹನೇ ಮೊದಲು ಇರಲಿಲ್ಲ, ಹುಟ್ಟೋಗ ಇಲ್ಲ, ಹೀಗಿದೆ. ಆಮೇಲೆ ಮನಸ್ಸು ಅಷ್ಟೇ, ಒಂದ್ಸಲಿ ಮನಸ್ಸು ಇರುತ್ತೆ, ಇರೋದೇ ಇಲ್ಲ. ಎಷ್ಟೋ ಸಲ ಮನಸ್ಸು ಇರೋದೇ ಇಲ್ಲ, ಮಲಗಿರೋವಾಗ ಇಲ್ಲಿರುತ್ತೆ, ಮನಸ್ಸಿರುತ್ತೆ, ಗಾಢ ನಿದ್ರೆಲಿರುತ್ತೆ, ಇರಲ್ಲ. ಅದು ಸುಮ್ಮನೆ ಎಚ್ಚರಿಕೆಯಲ್ಲಿ ತೋರಿಸ್ಕೊಳುತ್ತೆ, ಇರಲ್ಲ. ಆಮೇಲೆ ಬುದ್ಧಿನೂ ಅಷ್ಟೇ, ಒಂದ್ಸಲಿ ಬುದ್ಧಿ ವರ್ಕ್ ಆಗುತ್ತೆ, ಒಂದ್ಸಲಿ ಬುದ್ಧಿ ವರ್ಕೇ ಆಗಲ್ಲ. ನಮ್ಗೆ ಬುದ್ಧಿನ ವರ್ಕ್ ಆಗಿಲ್ಲ ಅಂತ. ಸೊ ಇದೆಲ್ಲ ಒಂದ್ಸಲಿ ಬಂದು ಒಂದ್ಸಲಿ ಇರುತ್ತೆ, ಒಂದ್ಸಲಿ ಇರಲ್ಲ. ಅದು ಅಸತ್ಯ, ಇದು ಮಿಥ್ಯ. ಸೊ ಅಲ್ಲಿಗೆ ಆಧ್ಯಾತ್ಮಿಕ ಪ್ರಪಂಚ ಹೇಳಿದ್ರಿ, ಬರೀ ಇಲ್ಲದೆ ಇರೋದು ಮಾತ್ರ ಅಲ್ಲ, ಬದಲಾವಣೆನೂ ಆಗ್ತಾ ಇರುತ್ತೆ ಅಲ್ವಾ? ಚಿಕ್ಕ ವಯಸ್ಸಿನಲ್ಲಿ ನಾವು 2.5 kg ಇದ್ವಿ, ಹೈಟ್ ಎಷ್ಟಿದ್ವಿ? 3 ಅಡಿ. ಈಗ ಎಷ್ಟಿದ್ದೀವಿ? 62 kg, 5.2. ಎಷ್ಟು ಬದಲಾವಣೆ ಆಯ್ತು ನೋಡ್ರಿ. ನನ್ನ ಶರೀರ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಬದಲಾವಣೆ ಆಗ್ತಾ ಇದೆ ಅಲ್ವಾ? ಇದು ಹಾಗಾದರೆ ಆಧ್ಯಾತ್ಮಿಕ ಪ್ರಪಂಚ ಆಯಿತು, ಮತ್ತಿನ್ನೇನು ಹಿಂಗಾಗ್ತಾ ಇರುತ್ತೆ? ಪ್ರಶ್ನೆ. ಮತ್ತಿನ್ಯಾವ್ಯಾವುದು ಇದೇ ತರ ಬದಲಾವಣೆ ಆಗ್ತಾ ಇರುತ್ತೆ? ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಹೋಲ್ಸೇಲ್ ಆಗಿ ತಗೊಳ್ಳು, ಈ ಸ್ವಾಮಿಗಳು ಒಂದು ಹೇಳಿದ್ರು, ಇವು ಕೂಡ ಬದಲಾವಣೆ ಆಗ್ತಾ ಇದೆ ಅಲ್ವಾ? ಕಾಲ, ದೇಶ, ಕಾರ್ಯಕಾರಣ ಭಾವ ಎಲ್ಲ ಸರ್, ದೇಶ, ಕಾಲ, ಕಾರ್ಯಕಾರಣ ಭಾವ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅವಸ್ಥೆಗಳು ಬದಲಾವಣೆ ಆಗ್ತಾ ಇದೆ. ಎಚ್ಚರ ಇದೆ ಇವಾಗ, ಬದಲಾವಣೆ ಆಗೋದಿಲ್ಲ. ಆಮೇಲೆ ಕನಸು ಬರುತ್ತೆ, ಗಾಢ ನಿದ್ರೆ ಬರುತ್ತೆ, ಅದು ಬದಲಾವಣೆ. ಅವಸ್ಥೆಗಳು ಬದಲಾವಣೆ ಎಲ್ಲ ಆಗುತ್ತೆ, ಅವಸ್ಥೆಗಳು ಬದಲಾವಣೆ ಆಗುತ್ತೆ. ಒಂದಿದ್ದಾಗ ಇನ್ನೊಂದಿರಲ್ಲ. ಪ್ರಶ್ನೆ ವಸಂತ ಅವರೇ, ಅವಸ್ಥೆಗಳು ಬದಲಾವಣೆ ಆಗುತ್ತಾ? ಇಲ್ಲ ಸರ್, ಸಾರಿ, ಅವು ಇಲ್ದಂಗಾಗುತ್ತೆ. ಯಾಕಂತಂದ್ರೆ ಅವಸ್ಥೆಗಳು ಗುಣಗಳನ್ನ ಮೀರಿರುತ್ತೆ. ಪಂಚಭೂತಗಳಾದ ಆಕಾಶಕ್ಕೂ ಗುಣ ಇದೆ, ಅವಸ್ಥೆಗಳಿಗೆ ಗುಣಾತೀತ. ಆದ್ದರಿಂದ ಅವು ಬದಲಾವಣೆ ಆಗೋದಿಲ್ಲ. ಮತ್ತು ಆತ್ಮ ಅಂತ ಅಂದ್ಬಿಡ್ಬಹುದಲ್ಲ, ಅಂದ್ರೆ ಅದು ಇಲ್ದಂಗಾಗ್ಬಿಡುತ್ತೆ. ಹೇಗೆ ಇಲ್ದಂಗಾಗತ್ತೆ? ಪ್ರಶ್ನೆ ಕೇಳಿದೆ. ಈಗ ಎಚ್ಚರ ಇಲ್ದಂಗಾಗತ್ತೆ. ಕನಸು, ಗಾಢ ನಿದ್ರೆ ಇಲ್ಲ, ಕನಸಿಗೆ ಹೋದಾಗ ಇವೆರಡು ಇರೋದಿಲ್ಲ. ಹಂಗೆ ಒಂದಿದ್ದಾಗ ಇನ್ನೆರಡು ಇರಲ್ಲ. ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ಹಾಗೆಯೇ ಬರ್ತಿದೆ, ಒಂದಿದ್ದಾಗ 2 ಇರಲ್ಲ. ಮತ್ತೆ
ಅದು ಇಲ್ಲದೆ ಇದ್ಮೇಲೆ ಇಲ್ದಂಗಾದ್ರೆ ಅದನ್ನು ಆತ್ಮ ಅಂತ ಹೆಂಗೆ ಕರಿತೀರಿ ಸ್ವಾಮಿ? ಅದು ಎಂದೆಂದೂ ಇಲ್ಲದಂಗಾಗಬಾರ್ದು, ಬದಲಾವಣೆ ಆಗಬಾರ್ದು. ಮತ್ತು ಮೂರನೇ ಪಾಯಿಂಟು ಆಬ್ಜೆಕ್ಟ್ ಆಗ್ಬಾರ್ದು. ನಮ್ಗೆ ಆಬ್ಜೆಕ್ಟ್ ಆಗಿದೆಯಲ್ಲ ಸರ್. ಆಬ್ಜೆಕ್ಟ್ ಆಗಬಾರ್ದು. ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಬ್ಜೆಕ್ಟ್. ಅದಕ್ಕೆ ನಿಮ್ಗೆ ಕೇಳಿದ್ದು ಅವಸ್ಥೆಗಳು ವಿಷಯನ ವಿಷಯೀನ ಅಂತ, ಅದಕ್ಕೆ ವಿಷಯ ಅಂತದ್ದು. ಅವಸ್ಥೆಗಳೇ ವಿಷಯ ಆಗಿಬಿಟ್ರೆ ಆಬ್ಜೆಕ್ಟ್, ಅದರ ಒಳಗಡೆ ಇರೋದ್ರ ಕಥೆ ಏನು? ಆಬ್ಜೆಕ್ಟ್. ಆದ್ದರಿಂದ ಅವು ಆತ್ಮವಲ್ಲ. ಸೊ ಅಲ್ಲಿಗೆ ನೋಡ್ರಿ ಹೇಗೆ ಬಿಡಿಸ್ಕೊತೀವಿ ನಾವು. ಅಲ್ಲಿಗೆ ಇಷ್ಟು ಕೂಡ ಏನಾಯಿತು? ಸ್ವಾಮಿಗಳು ಹೇಳ್ತಾರೆ ಏನಂತಾರೆ ಇದನ್ನು? ಮಿಥ್ಯಾ ದೃಶ್ಯ ಅನೃತ ದೃಶ್ಯ, ಹುಸಿ ತೋರಿಕೆ, ತೋರಿ ಹಾರೋದು, ಅನಾತ್ಮ, ಇಷ್ಟು ಹೇಳ್ತಾರೆ. ಮತ್ತು ಅನಾತ್ಮ ಅಂದರೆ ಇನ್ನೊಂದೇನು? ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬೇಕು ನನಗೆ. ಅನಾತ್ಮ ಅನ್ನೋದಕ್ಕೆ ನೀವೇನು ಬೇಕಾದರೂ ಹೇಳ್ರಿ, ತೋರಿ ಹಾರೋದು, ಹುಸಿ ತೋರಿಕೆ, ಮತ್ತು ಕಲ್ಪನೆ, ಎಲ್ಲ ಇಂಪಾರ್ಟೆಂಟ್. ಏನು ಅನಾತ್ಮ ಅಂದರೆ? ನಿಜವಾಗ್ಲೂ ಇಲ್ಲದೆ ಇರೋದು. ಅವೆಲ್ಲ ಸರಿ. ಆಲಯ ನಮಗೆ ಬೇಕಾಗಿರೋದು. ಆತ್ಮ ಅಂದರೆ ಆನಂದ, ಅನಾತ್ಮ ಅಂದರೆ ದುಃಖಾಲಯ. ಯಾರಿಗೆ ಬೇಕು ದುಃಖ? ಬೇಡ. ನೋಡ್ರಿ ಅಲ್ಲೇ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಅನಾತ್ಮ ಅಂದರೆ ಆಗಮಾಪಾಯಿಗಳು ಅಂದರೆ ಇವೆಲ್ಲ ಆಗಮಾಪಾಯಿಗಳೇ. ಹೇಗೆ ಬಿಸಿಲು, ಮಳೆ, ಸೆಕೆ ಇವೆಲ್ಲ ಬಂದು ಹೋಗುವಂಥದ್ದು. ಇವು ಬಂದು ಹೋಗುತ್ತೆ, ಅವಸ್ಥೆ ಬಂದು ಹೋಗುತ್ತೆ, ಅವಸ್ಥೆ ಒಳಗಡೆ ಇರೋದು ಬಂದು ಹೋಗುತ್ತೆ ಮತ್ತು ಬದಲಾವಣೆಯೂ ಆಗುತ್ತೆ. ಆದ್ದರಿಂದ ಇವು ದುಃಖಾಲಯ. ಹಾಗೆ. ಸೊ ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೂಡ ಕೊಟ್ಟರು, ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ಅಂತ. ಆ ತೋರಿಕೆಯನ್ನು ನಿಜವಾದ ಬೆಳ್ಳಿ ಎನ್ನಬಹುದೇ? ಇಲ್ಲ. ಅದರಂತೆ ಯಾವ ಪದಾರ್ಥಗಳು ತಾವು ತೋರಿದಂತೆ ಇರದೆ ಮಾರ್ಪಡುತ್ತಲೇ ಇರುವವೋ ಅವನ್ನು ಹುಸಿ, ಮಿಥ್ಯ, ಅನೃತ ಎಂದು ಕರೆಯುವುದು ಯುಕ್ತವೇ ಆಗಿರುತ್ತದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರು. ನಮಗೆಲ್ರಿಗೂ ಗೊತ್ತಿದೆ. ಇನ್ನು ನೆಕ್ಸ್ಟು ಇಲ್ಲಿವರೆಗೂ ನಾನು ಅಂದರೆ ಶರೀರದ ವಿಚಾರ ಮಾತಾಡಿದ್ರು. ಶ್ರೀಧರ್ ಅವರೇ, ಇಲ್ಲಿ ನಾನು ಆ ಪ್ಯಾರದಲ್ಲಿ 8ನೇ ಪೇಜ್ನಲ್ಲಿ ಓದ್ತಾ ಇದ್ದಾಗ ನಾನು ಅಂತ ಅಲ್ಲಿ ಬ್ಲೂ ಇಂಕ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ನಾನು ಅಂದರೆ ಶರೀರವನ್ನು ಕುರಿತು. ಅದಕ್ಕೆ ನಿಮ್ಮನ್ನು ಕೇಳಿದ್ದೆ. ನನಗೆ ತುಂಬ ಸುಲಭ, ನಾನು ಹಿಂಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತೇನೆ. ಅದಕ್ಕೆ ಇವಾಗ ನಾನು 1 ಅಂತ ನಂಬರ್ ಕೊಟ್ಕೊಂಡೆ. ಈಗ ನೋಡ್ರಿ, ಆತ್ಮನು ಅನ್ನೋದಕ್ಕೆ ಗ್ರೀನ್ ಕಲರ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಹೌದಾ ಶ್ರೀಧರ್ ಅವರೇ? ಸರ್ ನಾನು ನನ್ನ ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದೀನಿ ಸರ್, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದು ಸಿಗ್ತಾ ಇಲ್ಲ, ನಿಮ್ಗೆ ಸಿಗ್ತಾ ಇಲ್ಲ. ನಂದು ನಿಮಗೆ ಸಿಕ್ತು ತಾನೇ? ಹೋಗ್ಲಿ, ಅಧ್ಯಾಸ ಭಾಷಾರ್ಥ ವಿಮರ್ಶೆ ಸಿಕ್ತು. ಸರಿ ಬಿಡಿ, ಹಾಗಾದ್ರೆ ಸರಿ. ಇಲ್ಲಿ ಆತ್ಮನು ಸರಿ ಓಕೆ. ನನ್ನ ಪುಸ್ತಕದಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಅದು ನೋಡ್ಕೊಂತ ಆನ್ಸರು ಮಾಡ್ಬೋದು. ನಾನು ಅಲ್ಲಲ್ಲಿ ಹೈಲೈಟ್ ಮಾಡಿರ್ತೀನಿ. ಇರಲಿ ಬಿಡಿ, ಹಾಗಾದ್ರೆ ಸರಿ, ಸರಿ, ನಿಮ್ಮ ಚಾಯ್ಸ್. ಅಲ್ಲಿ ಈಗ 2ನೇದು ವಿಚಾರಕ್ಕೆ ಬರ್ತೀವಿ. ಆತ್ಮನು ಎಂದರೆ ನಮ್ಮ ನಿಜವಾದ ಸ್ವರೂಪ. ಇಲ್ಲಿವರೆಗೂ ಅನಾತ್ಮದ ವಿಚಾರ ಅಲ್ಲ, ಅನಾತ್ಮ ಅಂತ ಹಾಕಿಲ್ಲ, ನಾನು ಅಂತ ಹೇಳೋದು. ಈಗ ಆತ್ಮನ ವಿಚಾರ ಚಿಂತನೆ ಮಾಡ್ತಾ ಇದ್ದಾರೆ. ಆತ್ಮ ಅಂದರೆ ಏನಪ್ಪ? ನಮ್ಮ ನಿಜವಾದ ಸ್ವರೂಪವು ಅಂತ. ಸೊ ಮೊದಲೇ ಎತ್ಕೊಂತಾನೆ ಇವನು ಆ ಶರೀರವನ್ನು ನಾನು ಅಂದ್ಕೊಂಡಿದ್ನಲ್ಲ, ಅದೇನು ಪ್ರಶ್ನೆ ಕೇಳ್ತಾನೆ. ಅದು ಅನಾತ್ಮ ಸರ್. ದೃಶ್ಯ. ಏನಂದ್ರಿ ವಸಂತ? ಮಿಥ್ಯ ಅಂದ್ರೆ ಇಲ್ಲದೆ ಇರೋದು. ಎಲ್ಲ ಒಂದೇ. ಮಿಥ್ಯ, ಅನಾತ್ಮ, ಅನೃತ, ಹುಸಿ ತೋರಿಕೆ ಎಲ್ಲ ಒಂದೇ. ದುಃಖ ಎಲ್ಲ ಒಂದೇ. ಆದರೆ ಇಲ್ಲಿ ನಿಜವಾದ ನಮ್ಮ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಆತ್ಮ, ಬ್ರಹ್ಮ, ಓಂಕಾರ, ಅರಿವು, ಆನಂದ ಎಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ನಮಗೆಲ್ಲ ಗೊತ್ತಾಗಿದೆ, ಅದು ಅನುಭವದಲ್ಲೂ ನೋಡ್ಕೊಂಡಿದ್ದೀವಿ. ಸೊ ಎಲ್ಲಿ ನೋಡ್ಕೊತೀರ ಅದನ್ನು? ನನ್ನ ನಿಜವಾದ ಸ್ವರೂಪವನ್ನು ಎಲ್ಲಿ ನೋಡ್ಕೊತೀವಿ? ಪ್ರಶ್ನೆ.
ಗಾರ್ಡನ್ ಇದ್ರೆ ಸರ್. ಅಷ್ಟೇ ಗಾಢ ನಿದ್ರೆಯಲ್ಲಿ. ಎಂದರೆ ಈ ಮಿಥ್ಯಾದೃಶ್ಯಗಳನ್ನು ತನ್ನ ಸ್ವಭಾವವಾಗಿರುವ ಚೈತನ್ಯದಿಂದ ಅರಿವಿನಿಂದ ಬೆಳಗಿ ತೋರಿಸಿಕೊಡುತ್ತಾ ತಾನು ಇದ್ದಂತೆಯೇ ಯಾವಾಗಲೂ ಇರುತ್ತದೆ. ಹೀಗೆ. ಸೊ ಅಲ್ಲಿಗೆ ಈ ಆತ್ಮ ಏನು ಮಾಡುತ್ತೆ? ಸ್ವಾಮಿಗಳು ಇವತ್ತಾನೆ ಹೇಳಿದ್ರು, ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರೆ? ಆತ್ಮ ಯಾವಾಗ್ಲೂ ಅದು ಚೈತನ್ಯ ಸ್ವರೂಪ ಯಾವಾಗ್ಲೂ ಬೆಳಕಿಂದಾನೆ ಎಲ್ಲಾನು ಕಾಣುತ್ತೆ, ಎಲ್ಲರೂ ಬೆಳಗುತ್ತೆ. ಅದು ಎಲ್ಲವೂ ಬೆಳಗೋದು ಅದರ ಬೆಳಕಿಂದಾನೆ ಎಲ್ಲದೂ ಬೆಳಗತ್ತೆ. ಸ್ವಯಂ ಜ್ಯೋತಿ ಅದು. ಸ್ವಯಂ ಜ್ಯೋತಿ, ಕೋಟಿ ಸೂರ್ಯ ಸಮಪ್ರಭ. ಸೂರ್ಯನಿಂದಲೇ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನು ನಾವು ಕಾಣ್ತಾ ಇರೋದರಿಂದ ಇನ್ನು ಕೆಲವು ಸೂರ್ಯನ ಬೆಳಕಿನಿಂದ ನೋಡೋಕ್ಕೆ ಆಗೋದಿಲ್ಲ. ನಮ್ಮ ಶರೀರ ಹೆಂಗೆ ನೋಡ್ತೀರಾ ಸೂರ್ಯನ ಬೆಳಕಿನಿಂದ? ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನನ್ನ ಹೊಟ್ಟೆ ಒಳಗಡೆ ಆಗೋ ಸೂರ್ಯನ ಬೆಳಕಿಂದ ನೋಡ್ತೀರಾ? ಹೊಟ್ಟೆ ನೋವು ಎಲ್ಲ ಎಲ್ಲಿಂದ ನೋಡ್ತೀರಿದು? ಆತ್ಮಚೈತನ್ಯ ಬೆಳಕಿನಿಂದ, ಸ್ವಯಂ ಜ್ಯೋತಿ. ಹಾಗೆ. ಸೊ ಅಲ್ಲಿಗೆ ಈ ಹೊರಗಡೆ ಇರೋ ವಸ್ತುಗಳನ್ನೆಲ್ಲ ತೋರಿಸ್ತಾ ಸೂರ್ಯನ ಬೆಳಗ್ತಾ ಇರೋದು ಯಾರು? ಪ್ರಶ್ನೆ. ಆತ್ಮನೇ ಸರ್, ಆತ್ಮನೇ ಬೆಳಕೆ. ಆತ್ಮನೇ ಸೂರ್ಯನ ಬೆಳಗ್ತಾ ಇದ್ದಾನೆ. ಸೂರ್ಯನ್ನೇ ಬೆಳಗ್ಬೇಕಾದ್ರೆ ಆತ್ಮ. ಪ್ರಪಂಚಕ್ಕೆಲ್ಲ ಸೂರ್ಯನೇ ಬೆಳಕು. 9 ಗ್ರಹಗಳು ತಗೊಳ್ರಿ, ನೆಕ್ಸ್ಟ್ ಇನ್ನೊಂದು 10 ಗ್ರಹಗಳು ಕಂಡುಹಿಡೀಲಿ, ಎಲ್ಲವೂ ಎಲ್ಲಿದೆ? ಆಕಾಶದಲ್ಲಿದೆ. ಆ ಸೂರ್ಯ ಆಕಾಶವನ್ನೇ ಬೆಳಗಬೇಕಾದ್ರೆ, ಆಕಾಶ ಬಿಡ್ರಿ, ಆಕಾಶಕ್ಕಿಂತ ವಿಶಾಲವಾಗಿರೋದು ಯಾವುದೋ? ಆಕಾಶಕ್ಕೂ ಹಿಂತಡಿಕೆಯಾಗಿ, ಆಕಾಶಕ್ಕೂ ವಿಶಾಲವಾಗಿ ಅವಸ್ಥೆ ಬೆಳಗದೆ ಯಾರ? ಆತ್ಮ. ಹೀಗೆ ಆತ್ಮ ಎಷ್ಟು ದೊಡ್ಡವನಲ್ಲ, ಅವಸ್ಥೆನೇ ಬೆಳಗದ ಮೇಲೆ ಅವಸ್ಥೆ ಒಳಗಡೆ ಇರೋ ಆಕಾಶ ಎಷ್ಟು ದೊಡ್ಡದಿದ್ರೆ ಏನಾಗಬೇಕು? ಆಕಾಶದ ಒಳಗಡೆ ಸೂರ್ಯ ಎಷ್ಟಿದ್ದಾನಪ್ಪ? ಚಪಾತಿ ಗಾತ್ರ. ಹೆಂಗೆ ನೋಡ್ರಿ, ಹಿಂಗೆ ಅರ್ಥ ಮಾಡ್ಕೋಬೇಕು. ಸೊ ಆ ವೈಶಾಲ್ಯತೆ ಎಷ್ಟು ಗೊತ್ತಾಗುತ್ತೆ ಅಂತ. ಅಲ್ಲಿಗೆ ಆತ್ಮನೇ ಎಲ್ಲವನ್ನೂ ಬೆಳಗ್ತಾ ಇರೋದು. ಆದರೆ ನಮಗೆ ಹೊಸದ್ರಲ್ಲಿ ಗೊತ್ತಾಗೋದಿಲ್ಲ. ಇವೆಲ್ಲ ವಿಚಾರ ಮಾಡಿದಾಗ ಯಾವ ಬೆಳಕಿನಿಂದ, ಅದು ಪ್ರಶ್ನೆ ಇದೆಯಲ್ಲ, ಒಂದು ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿನಿಂದ ವ್ಯವಹಾರ ಮಾಡ್ತಾರೆ. ಸೂರ್ಯ ಮುಳುಗಿದ ಮೇಲೆ ಚಂದ್ರನ ಬೆಳಕಿಂದ, ಚಂದ್ರನ ಬೆಳಕು ಇಲ್ಲದೆ ಇದ್ದಾಗ ಅಮಾವಾಸ್ಯೆ ಏನಾನೋ ಯಾವುದಾದ್ರು, ಅವಾಗ ಏನು ಮಾಡ್ತಾರೆ? ಆರ್ಟಿಫಿಷಿಯಲ್ ಬೆಳಕು, ಬೆಂಕಿ ಗಿಂಕಿ ಇಂದ. ಅದು ಇಲ್ಲದೆ ಇದ್ದಾಗ ಏನು ಮಾಡ್ತಾರೆ? ಶಬ್ದದಿಂದ. ಅದು ಇಲ್ಲದೆ ಇದ್ದರೆ ಏನು ಮಾಡ್ತಾರೆ? ವಾಸನೆಯಿಂದ. ಅದು ಇಲ್ಲದೆ ಇದ್ದರೆ ಏನು ಮಾಡ್ತಾರೆ? ಕೈಯನ್ನು ಮುಟ್ಟಿ ಸ್ಪರ್ಶದಿಂದ. ಅದು ಇಲ್ಲದೆ ಇದ್ದರೆ ಅಂತ ಪ್ರಶ್ನೆ ಕೇಳ್ತಾನ ಅವನು ಅಲ್ವಾ? ಈಗ ನಿದ್ದೆಯಲ್ಲಿ ಇದು ಯಾವುದೂ ಇಲ್ಲ. ಹೇಗೆ ಗೊತ್ತಾಗುತ್ತೆ ಅವನಿಗೆ? 100 ಪ್ರಶ್ನೆ ಕೇಳಿ ಟಕ ಉತ್ತರ ಕೊಡ್ತಾನೆ. ಯಾವನಾದರೂ ಆಗಲಿ, ವಾಚ್ಮನ್ ಆಗಲಿ, 100 ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅವನು. ಯಾವ ಬೆಳಕಿನಿಂದ ಅವನು ಹೇಳ್ತಾ ಇದ್ದಾನೆ? ಆತ್ಮನ ಬೆಳಕೆ. ಅದಕ್ಕೋಸ್ಕರ ಹಿಡಿಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಆತ್ಮ ಎಲ್ಲಿದ್ದಾನೆ? ವೈಕುಂಠ ಕೈಲಾಸದಲ್ಲ. ಪ್ರಶ್ನೆ ಕೇಳ್ತಾರೆ, ನಾನೇ ಅದಾಗಿದ್ದೀನಿ. ಅವನಿಲ್ದೇ ಜಾಗನೇ ಇಲ್ಲ ಸರ್. ಏನ್ರಿ? ಏನಂದ್ರೆ ಜಾಗನೇ ಇಲ್ಲ. ಅವನಿಲ್ದೇ ಇರೋ ಜಾಗನೇ ಇಲ್ಲ. ಜಾಗನೇ ಇಲ್ಲ ಅಲ್ವಾ? ಎಲ್ಲರೂ ಯಾವಾಗ್ಲೂ ಎಲ್ಲರೂ ಇದ್ದಾನೆ ಅಂತ ಸ್ವರೂಪ ನಾನು ಅಂತ ಶಾಸ್ತ್ರ ತೋರಿಸ್ಕೊಡೋದು ಹೇಳಿ. ಈ ಜುಜುಬಿ 5 ಅಡಿ ಇರೋ ಈ ಶರೀರವನ್ನು ನಾನು ಅನ್ಕೊಂತಾ ಇರೋದು ಎಲ್ಲಿ ಸ್ವಾಮಿ? ನಾವು ಎಷ್ಟು ಶ್ರೀಮಂತರು, ಎಷ್ಟು ಪುಣ್ಯವಂತರು. ಶಾಸ್ತ್ರ ಅದನ್ನು ತೋರಿಸ್ಕೊಟ್ರು, ಡೈಮಂಡ್ಗಿಂತ ಹೆಚ್ಚಾಗಿರೋ ಬೆಲೆ ನಮಗೆ ತೋರಿಸ್ಕೊಟ್ರೆ ತೆಗೆದು ಬಿಸಾಕ್ರಿ, ಅದೇನು ಆತ್ಮಗೀತ್ಮ ಅಂತ ಸಾಯ್ತೀರ ಅಂತಿರಲ್ಲ. ವ್ಯತ್ಯಾಸ ನೋಡಿ ಹೆಂಗೆ ಗೊತ್ತಾಗುತ್ತೆ. ಇದು ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಹೀಗೆ ಅದರ ಗಂಧ, ಅದರ ರುಚಿ ಇದ್ದವರಿಗೆ ಅದರಲ್ಲಿ ಆನಂದ ಸಿಗೋಕ್ಕೆ ಶುರುವಾಗಿದೆ. ಕೇಳ್ತಾ ಇದ್ರೇ ಆನಂದ ಅನ್ಸಲ್ವ ಎಷ್ಟು ಚೆನ್ನಾಗಿದೆ ಅಂತ? ಹಾಗೆ ಅಲ್ಲಿಗೆ ಅದನ್ನೇನಂತ ಕರೀತಾರೆ? ನಮ್ಮ ಆತ್ಮಸ್ವರೂಪ, ನಿಜವಾದ ಸ್ವರೂಪ. ಅದು ಎಲ್ಲ ಅನಾತ್ಮಗಳನ್ನು ಚೈತನ್ಯದಿಂದಲೇ ಬೆಳಗುತ್ತೆ, ತನ್ನ ಸ್ವರೂಪದಿಂದಲೇ ಬೆಳಗುತ್ತೆ. ಅದಕ್ಕೋಸ್ಕರ ಅದನ್ನು ಏನಂತ ಕರೀತಾರೆ? ಸತ್ಯ ಅಂತ ಕರೀತಾರೆ.
ಈಗ ಪರಮಾರ್ಥ ಚಿಂತಾಮಣಿಯಲ್ಲಿ ಸತ್ಯ ಅಂದರೆ ಹೇಗಿರಬೇಕು ಅಂತ ಹೇಳಿದರು. ಯಾರಿಗಾದ್ರೂ ನೆನಪಿದೆಯಾ? ಹೇಳಕ್ ಬರುತ್ತಾ? ಬದಲಾವಣೆ ಆಗ್ಬಾರ್ದು, ಇಲ್ದಂಗ ಆಗ್ಬಾರ್ದು, ಅದು ಸರಿ, ಯಾವಾಗ ಸಬ್ಜೆಕ್ಟ್ ಆಗಿರ್ಬೇಕು. ಕರೆಕ್ಟು. ಇರವು ಅಂತ ತಗೊಂಡಾಗ ಸ್ವಾಮಿಗಳು ಒಂದು 3-4 ಪೇಜು ಇದನ್ನೇ ಬರ್ತಿದ್ದಾರೆ. ಯಾರಿಗಾದ್ರು ನೆನಪಿದೆಯಾ? ನಾನು ಬೇಕಾದಷ್ಟೇ ಹೇಳಿರ್ತೀನಿ. ಸತ್ಯ ಅಂತ ಬಂದಿದ ತಕ್ಷಣ ನನಗೆ ಅಷ್ಟು ಪಿಕ್ಚರ್ ಹಿಂದಕ್ಕೆ ಬಂದ್ಬಿಡ್ಬೇಕು ನನ್ನ ಮನಸ್ಸಿಗೆ. ಯಾರಿಗಾದ್ರು ನೆನಪಿದೆಯಾ? ಯಾವಾಗಲೂ ಇರ್ಬೇಕು ಸರ್, ಯಾವಾಗಲೂ ಫಸ್ಟ್ ಯಾವಾಗಲೂ ಇರ್ಬೇಕು. ಹಿಂದೆ ಮುಂದೆ, ಹಿಂದೆ ಈಗಲೂ ಮುಂದೆ ಯಾವಾಗಲೂ ಇರ್ಬೇಕು. ಮತ್ತೆ ಅದೊಂದು. ಆಮೇಲೆ ಅದಕ್ಕೆ ಇದಿರಬಾರ್ದು, ಇವತ್ತು ಗೊತ್ತಾಗೋದು ನಾಳೆ ಗೊತ್ತು ಆ ಥರ ಅಲ್ಲ, ತೋರಿಕೆ ಅಲ್ಲ, ಅದು ತೋರಿಕೆ ಆಗ್ಬಾರ್ದು. ಎರಡನೇದು ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಮತ್ತೆ ಆಬ್ಜೆಕ್ಟ್ ಆಗಿರ್ಬೇಕು, ಅವೆಲ್ಲ ಕರೆಕ್ಟೇ. ಈಗ ಇಲ್ಲಿ ವಿನಿಮಯ ಆಗ್ಬೇಕಿಲ್ಲಿ. ಈಗ 3 ಸತ್ಯಗಳನ್ನ ಹಿಡ್ಕೊಂಡು ಹೇಳ್ತಾ ಹೋಗ್ತಾರೆ. ಮೊದಲನೇದು ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಫಸ್ಟ್ ಎತ್ಕೊಂತಾನೆ ಪ್ರಾತಿಭಾಸಿಕ ಸತ್ಯ. ಏನದು? ಹಾವು ಇದೆ, ಅಲ್ಲಿಗೇನಾಯಿತು? ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಇದ್ರೆ ಅದನ್ನು ಸತ್ಯ ಅಂತ ಕರಿಬೇಕು ಅಂತ, ಕರೆಕ್ಟಲ್ವಾ? ಸೊ ಅಲ್ಲಿಗೇನಾಯಿತು? ಹಾವು ಕಾಲದಲ್ಲಿದೆ, ದೇಶದಲ್ಲಿದೆ, ಬಟ್ ಏನಂದ್ರಿ? ಇನ್ನೇನಿಲ್ಲ ಅಲ್ಲಿ ಹೇಳ್ರಿ. ನೀವು ಸತ್ಯ ಅನ್ಬೇಕಾದ್ರೆ ಅದಕ್ಕೆ ಇನ್ನೇನೋ ಒಂದಿರಬೇಕು. ಕಾಲದಲ್ಲಿದೆ, ದೇಶದಲ್ಲಿದೆ. ಕಾಲ ಎಲ್ಲಿ? ನನ್ನ ಹಿತ್ತಲಲ್ಲಿ. ದೇಶ ಕಾಲ ಯಾವುದು? ನಸುಕತ್ತಲ್ಲಿ ರಾತ್ರಿ 6 ಗಂಟೆ. ದೇಶ ಯಾವುದು? ನನ್ನ ಹಿತ್ತಲು. ಕಾಲದಲ್ಲಿದೆ, ದೇಶದಲ್ಲಿದೆ. ಅದೊಂದು ಸತ್ಯ ಅಂತ ಕರಿಬೇಕಾದ್ರೆ ಅದಕ್ಕೆ ಏನಿರ್ಬೇಕು ಹೇಳ್ರಿ? ಎಲ್ಲಾ ಕಾಲದಲ್ಲೂ ಇರ್ಬೇಕು. ಉಪಯೋಗಕ್ಕೆ ಬರಬೇಕು. ಉಪಯೋಗಕ್ಕೆ ಬರ್ಬೇಕಲ್ವಾ? ಹಾವು ಕಚ್ಚುತ್ತಾ? ಹಾವು ಇಲ್ಲಿರೋ ಹಾವು ಕಚ್ಚಿದ್ರೆ ಸಾಯ್ತೀನ? ಇಲ್ಲ. ಅಲ್ಲಿಗೆ ನೀವು ಪ್ರಾತಿಭಾಸಿಕ ಸತ್ಯ ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಪ್ರಾತಿಭಾಸಿಕ ಸತ್ಯ. ಈಗ ನೋಡಿ, ವ್ಯಾವಹಾರಿಕ ಸತ್ಯ ಇದೆ, ಹಗ್ಗ ಇದೆ, ವ್ಯಾವಹಾರಿಕ ಸತ್ಯ. ನೋಡ್ರಿ, ಇದಕ್ಕಿಂತ ಅದಕ್ಕೊಂದು ಸ್ವಲ್ಪ ಬೆಲೆ ಬಂತು. ಏನಿದೆ ಅದು? ಕಾಲದಲ್ಲಿದೆ, ದೇಶದಲ್ಲಿದೆ. ಹಗ್ಗ ಉಪಯೋಗಕ್ಕೆ ಬರುತ್ತೆ. ಏನು ಉಪಯೋಗ? ನಾನು ಯಾವಾಗಲೂ ಹಾಸ್ಯವಾಗಿ ಹೇಳ್ತೇನೆ, ನೇಣು ಹಾಕೋಬಹುದು, ಮೂಟೆ ಕಟ್ಬೋದು. ಅಲ್ಲಿಗೆ ವ್ಯಾವಹಾರಿಕ ಪ್ರಾತಿಭಾಸಿಕ ಸತ್ಯಕ್ಕಿಂತ ಇವೆರಡರಲ್ಲಿ ಸತ್ಯ ಅಂತ ಯಾವುದಕ್ಕೆ ಹೇಳಬೇಕು? ವ್ಯಾವಹಾರಿಕ ಸತ್ಯವಾಗಿರುವ ಹಗ್ಗಕ್ಕೆ ಕೇಳಬೇಕು. ಹಾಗಾಯ್ತಲ್ಲ. ಮತ್ತಿನ್ನೇನು ಸ್ವಾಮಿ ನಿಮ್ಮ ಪ್ರಶ್ನೆ ಅಂದಾಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಹೌದಪ್ಪ, ಎಲ್ಲಿದೆ? ದೇಶದಲ್ಲಿದೆ, ಉಪಯೋಗ ಎಲ್ಲಿ? ಕನಸಿನಲ್ಲಿ ನೋಡಿದ್ರಿ, ಕಾಲದಲ್ಲಿದೆ, ದೇಶದಲ್ಲಿದೆ, ಕುಡಿದ್ರಿ, ಎದ್ರಿ, ಮತ್ ಬಾಯಾರಿಕೆ ಆಗ್ತಾ ಇತ್ತು. ಏನ್ ಹೇಳ್ತೀರ? ಅಲ್ಲಿ ಕನಸಿನಲ್ಲಿ ಅವನು ಹೊಟ್ಟೆ ಹಸ್ವಾಗ್ತಾ ಇದ್ದ, ಅಲ್ಲೆಲ್ಲ ತಿಂದ, ಮಾಡ್ದ, ಎಲ್ಲ ಮಾಡ್ದ, ಎದ್ದ. ಅವನು ತಿಂದಿರೋದಲ್ಲಿ ಮೃಷ್ಟಾನ ಭೋಜನ, ಇಲ್ಲಿ ಹೊಟ್ಟೆ ತುಂಬಿರುತ್ತೇನೋ? ಕನಸಲ್ಲಿ ತಿಂದಿದ್ದೇನೆ, ಇಲ್ಲಿ ಯಾಕೆ ತಿನ್ಬೇಕು? ಅಲ್ಲಿಗೆ ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರ್ತಾ ಇದೆ, ಸತ್ಯ ಅಂತ ಅನ್ನಕ್ಕೆ ಬರಲ್ಲ. ಹೇಗಿದೆ ನೋಡ್ರಿ, ಹೆಂಗೆ ತಗೊಂಡೋಗ್ತಾರೆ ನೋಡ್ರಿ ಸ್ವಾಮಿಗಳು ಸ್ಟೆಪ್ಸು. ಇದು ಮರಿಬಾರ್ದು ನಾವು. ಹಾಗಾದ್ರೆ ನೆಕ್ಸ್ಟ್ ಇನ್ನೇನು ಅನ್ಬೇಕು ಸ್ವಾಮಿ? ಈ ಸತ್ಯ ಅಂತಂದ್ರೆ ಇದು ಹೊಂದಲಿಲ್ಲ, ಆಗಲಿಲ್ಲ, ಡೆಫಿನೇಷನ್ ಪೂರ್ತಿ ಆಗಲಿಲ್ಲ. ಅಲ್ಲಿಗೆ ನಿಮ್ಮ ಪ್ರಕಾರ ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರ್ತಾ ಇದೆ. ಅದಕ್ಕೆ ಅಲ್ಲ, ಒಂದು ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ. ಸ್ವಾಮಿ ಹೋಗೋ ಕನಸನ್ನ ಹಿಡ್ಕೊಂತೀರಾ? ಕನಸು ಯಾರಿಗೆ ಸ್ವಾಮಿ ಆಗೋದು? ಅವನೊಬ್ಬನಿಗೆ ಆಗೋದು, ಯಾವನೋ ಒಬ್ಬನಿಗೆ. ಅವನ ಕನಸು ಇಟ್ಕೊಂಡು ನೀವೇನು ಡಿಸೈಡ್ ಮಾಡ್ತೀರಿ ಸ್ವಾಮಿ? ಮತ್ತೇನು ಮಾಡಬೇಕು? ಅವಾಗ ಅವನು ಪ್ರಶ್ನೆ ಹೇಳ್ತಾನೆ, ಸ್ವಾಮಿ ಪ್ರಪಂಚದಲ್ಲಿರೋ ಜನಗಳನ್ನೆಲ್ಲ ಒಂದು ಕಡೆ ಸೇರಿಸ್ಬಿಡಿ ಸ್ವಾಮಿ. ನೀವು ಯಾವುದೋ ಕನಸು ಇಟ್ಕೊಂಡು ಅವನೊಬ್ಬಂದು ವೈಯಕ್ತಿಕ ಅನುಭವ ಇಟ್ಕೊಂಡ್ರೆ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಇವಾಗ? ಪ್ರಪಂಚದಲ್ಲಿರೋ ಜನಗಳನ್ನೆಲ್ಲ ಸೇರಿಸ್ಬೇಕು. ಇಸ್ ಇಟ್ ಪಾಸಿಬಲ್?
ಪ್ರಪಂಚದಲ್ಲಿ ಅಂದರೆ ಯಾವ ಜನನ ನೀನು ಭೂಮಿ ಮೇಲೆ ಇರೋರು ಸೇರಿಸ್ತೀಯ. ಮಿಕ್ಕಿರೋ ಚಂದ್ರಗ್ರಹದಲ್ಲಿ ಯಾರಿದ್ದಾರೋ ಯಾರು ಗೊತ್ತು. 9 ಗ್ರಹಗಳಿದ್ದಾವೆ ನಮಗೆ ಗೊತ್ತಿದ್ದಂಗೆ. ಅಲ್ಲಿ ಯಾರ್ಯಾರಿದ್ದಾರೋ ಏಲಿಯನ್ಸ್ ಅವ್ರನ್ನೆಲ್ಲ ಕರೆಸ್ಬೇಕೋ ಇಲ್ವೋ? ಇಸ್ ಇಟ್ ಪಾಸಿಬಲ್? ಹಾಳಾಗೋಗಿ ಪ್ರಪಂಚದಲ್ಲಿರೋರ್ನೆಲ್ಲ ಒಂದು ಕಡೆ ಸೇರ್ಸೋಕ್ಕಾಗತ್ತಾ? ಆಗೋದಿಲ್ಲ. ಹೋಗ್ಲಿಯಪ್ಪ, ದೇಶದಲ್ಲಿರೋರ್ನು ಒಂದು ಕಡೆ ಸೇರಿಸ್ತೀಯಾ? ಆಗಲ್ಲ. ಹೋಗ್ಲಿ, ಜಯನಗರ ಫಸ್ಟ್ ಬ್ಲಾಕ್ ನಮ್ಮ ಇದರಲ್ಲಿರೋರನ್ನ ಒಂದು ಕಡೆ ಸೇರಿಸಿ ನೋಡ. ನಾವು ಕೃಷ್ಣವೇಣಿ ಅವರು ಎಷ್ಟು ಹತ್ರ ಇದ್ದೀವಿ. ಎಡು ಬಿದ್ದರೆ ಅವ್ರ ಮನೆ, ಅವ್ರು ಎಡು ಬಿದ್ದರೆ ನಮ್ಮ ಮನೆ. ಎಷ್ಟು ಸಾರಿ ಭೇಟಿ ಮಾಡ್ತೀವಿ ಒಂದು ವರ್ಷಕ್ಕೆ? ಒಂದು ಸಾರಿನೂ ಆಗಲ್ಲ. ಆ ಕಡೆನೋ ಹೋಗೋವಾಗ ಏನೋ ಕೆಲಸ ಇದ್ದರೆ ಮಾತಾಡೋದು. ಎಷ್ಟು ಹತ್ತಿರದಲ್ಲಿ ಇದ್ದೀವಿ ಲೆಕ್ಕ ಹಾಕ್ಕೊಂಡ್ರೆ. ಅಲ್ಲಿಗೆ ಹೋಗಲಿ, ಬಿಟ್ಬಿಡ್ರಿ. ಅವ್ರದ್ದೊಂದು ಕ್ರಾಸ್ ಜಾಸ್ತಿ ಆಯಿತು. ನಮ್ಮ ಇದರಲ್ಲಿ 10 ಮನೆಗಳು ಒಟ್ಟಿಗೆ ಒಂದು ಕಡೆ ಸೇರಿಸಿ ನೋಡೋಣ. ಆಗೋದಿಲ್ಲ. ಇಲ್ಲಿ ನಮ್ಮ MLA ಒಬ್ರು ಇದ್ದರು. ಅವರು ಇಲ್ಲಿ ನಾವು ಇದು ಚೆಕ್ ಮಾಡಕ್ಕೆ ಬರ್ತೀವಿ ಅಂದಾಗ MLA ಬರ್ತಾರ್ರಿ. ಯಾರು ಇವರು? ಗರುಡಾಚಾರ್ ಅವರು. ಇವಾಗ ಒಳ್ಳೆ ಇದಾದಂಗೆ ಆಗ್ಬಿಟ್ಟಿದ್ದಾರೆ, ಫ್ರೆಂಡ್ಸ್ ಆದಂಗೆ ಆಗ್ಬಿಟ್ಟಿದ್ದಾರೆ ನನಗೆ. ಅವ್ರ ಆಫೀಸಿಗೆ ತುಂಬ ಸಲ ಹೋಗಿ ಬಂದು ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾರೆ. ಅವ್ರು ಹೋದ್ರೆ ಸಾಕು, ಡಾಕ್ಟ್ರೇ ಬನ್ನಿ ಡಾಕ್ಟ್ರೇ ಅಂತಾರೆ ಅವರು. ಹಾಗೆ ಸೊ ಅವ್ರು ಬಂದರೆ ಎಲ್ರಿಗೂ ಹೇಳಿದ್ರೆ ನಮ್ಮ ಟೇನೆಂಟ್ಸ್ಗೆ ಒಬ್ಳು ಗತಿ ಇಲ್ಲ ಅಲ್ಲಿ. ಕೊನೆಗೆ ನಮ್ಮ ಕೆಲಸದವ್ರನ್ನ ಅವ್ರನ್ನೇ ಮನೆ ಬಂದರೆ ಅವರೆಲ್ಲ ಬರ್ತಾರೆ. ಜನ ಇರಬೇಕು, ಜನ ಇಲ್ಲಿದ್ರಿ ಅಂಥದ್ದು ಅಂತ. ಎಷ್ಟು ಕಷ್ಟ ಇದೆ ಅಂತ ನೋಡಿ. ಅವನೇನು ಹೇಳೋದು ಅಂತಂದರೆ ಎಲ್ಲರೂ ಒಂದು ಕಡೆ ಸೇರಿಸೋಣ. ಈ ಕಾಲದಲ್ಲಿದೆಯೇ, ದೇಶದಲ್ಲಿದೆ, ಉಪಯೋಗಕ್ಕೆ ಬರ್ತಾ ಇದೆಯಾ ಕೇಳಬೇಡ. ಅವ್ರು ಹೇಳಿಬಿಟ್ರೆ ಒಪ್ಕೊಂಡ್ಬಿಡ್ಬೋದಲ್ಲ ಅಂತ ಅವನ ಪ್ರಶ್ನೆ. ಇಸ್ ಇಟ್ ಪಾಸಿಬಲ್? ಆಗದೆ ಇರೋ. ಇಟ್ಸ್ ಹೈಲಿ ಇಂಪಾಸಿಬಲ್. ಥಿಯರಿಟಿಕಲಿ ಓಕೆ, ಬಟ್ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಮತ್ತು ಇನ್ನೇನು ಮಾಡ್ಬೇಕು ಸ್ವಾಮಿ? ನೀವು ಏನು ಸರ್ಕಸ್ ಹೊಡೀರ್ರಿ, ನಿಮಗೆ ಸತ್ಯ ಅನ್ನೋದಕ್ಕೆ ಡಿಫೈನ್ ಮಾಡ್ಬೋದು ನೀವು. ಅಪ್ರಾಣೆಗೂ ಹುಡುಕಕ್ಕೆ ಬರೋಣ. ಈಗ ಎಲ್ಲಿಗೆ ಹೋಗ್ಬೇಕು ನೀವು? ಸತ್ಯ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲಿಗೆ ಹೋಗ್ಬೇಕು ನೀವು? ಪ್ರಶ್ನೆ ಕೇಳ್ತಾ ಇದ್ದೀವಿ. ಗಾಢನಿದ್ರೆ ಅನುಭವ, ಎಲ್ಲರ ಅನುಭವ ತಗೊಬೇಕು. ಅದನ್ನು ತಿಳಿಸಿದವ್ರು ಯಾರು? ಶಂಕರಾಚಾರ್ಯರು. ಅವ್ರು ತಿಳಿಸಿದವ್ರು ಯಾರು? ಗುರುಗಳು. ಅವ್ರು ತಿಳಿಸಿದವ್ರು ಯಾರು? ಅವ್ರ ಗುರುಗಳು. ಶಾಸ್ತ್ರ, ವೇದಗಳು ಸರ್. ವೇದಗಳು. ಪ್ರಮಾಣ. ಅದಕ್ಕೆ ಅದನ್ನು ಅಂತ್ಯ ಪ್ರಮಾಣ. ಎಲ್ಲಿದೆ ಇವು? ಶಾಸ್ತ್ರಕ್ಕೆ ಹೋಗ್ಬೇಕು. ನಮ್ಮನ್ನೇ ಕೇಳಿದ್ರೆ ಸಣ್ಣದಿದೊಂದು ಆಫ್ಟರ್ ಆಲ್ ಸಿಂಪಲ್ ಸಲ್ಯೂಷನ್ ಹುಡ್ಕಕ್ಕೆ ಬರಲಿಲ್ವೇ? ಅದಕ್ಕೆ ಎಲ್ಲಿಗೆ ಹೋಗ್ಬೇಕು? ಶಾಸ್ತ್ರ. ಮರೆ ಹೋಗ್ರಿ, ಎಷ್ಟು ಸಿಂಪಲ್ ಆಗಿ ನಮ್ಮ ಮುಂದೆ ಮಾಡಿಟ್ಬಿಡುತ್ತಪ್ಪ. ಈಗ ನೋಡ್ರಿ, ಸತ್ಯ ಅಂದರೆ ಹೇಗಿರಬೇಕು? ನಿಮಗೆಲ್ಲ ಉತ್ತರ ಗೊತ್ತಿದೆ, ಹೇಳ್ರಿ. ಬದಲಾವಣೆ ಆಗ್ಬಾರ್ದು, ಇಲ್ದಂಗೆ ಆಗ್ಬಾರ್ದು, ಸಬ್ಜೆಕ್ಟ್ ಆಗಿರ್ಬೇಕು ಯಾವಾಗ. ಎಲ್ಲಿಂದ ಬಂತಿದು? ಶಾಸ್ತ್ರದಿಂದ. ಹೇಗಿದೆ ನೋಡ್ರಿ, ಶಾಸ್ತ್ರ ಯೋನಿತ್ವಾತ್. ಹೀಗೆ ಅರ್ಥ ಇವುಗಳನ್ನ ಮರಿತೀವ. ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಮರೆಯೋದಿಲ್ಲ. ಇದು ಹೇಗಿದೆ ನೋಡಿ, ಅಲ್ಲಿ ಸತ್ಯ, ಆದ್ದರಿಂದ ಅದನ್ನು ಸತ್ಯ ಅನ್ನಿಸಿಕೊಳ್ಳುತ್ತದೆ ಅಂತಂದರೆ ನಮ್ಮ ಮನಸ್ಸಿಗೆ ಇಷ್ಟು ಬ್ಯಾಕ್ಗ್ರೌಂಡ್ ಬಂದ್ಬಿಡ್ಬೇಕು. ಹೇಗಿದೆ ನೋಡ್ರಿ, ಹಾಗೆ ಎಂದು ಎನಿಸ್ಕೊಳ್ಳುತ್ತದೆ. ಹೀಗೆ ಈ ಡೆಫಿನೇಷನ್ ನೀವು ಹಾಕ್ಸ ಬನ್ರಿ, ಅಷ್ಟೇ ಸಾಕಿ. ಡೆಫಿನೇಷನ್ ಒಂದು ಇಟ್ಕೊಂಡ್ರಿ. ಅದಕ್ಕೆ ಹೇಳೋದು ಶಾಸ್ತ್ರ ಮರೆ ಹೋಗಬೇಕು. ಆ ಶಾಸ್ತ್ರವನ್ನು ತಿಳಿಸ್ಕೊಡುವಂಥ ಗುರು ಅವನೊಬ್ಬನೇ ಸರಿಯಾಗಿ ತಿಳಿಸ್ಕೊಡೋದು. ಸೊ ಯಾರಾಗಿರ್ಬೇಕು? ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಅವನು ಶಾಸ್ತ್ರವನ್ನು ಅಧ್ಯಯನ ಹೀಗೆ ಮಾಡಿರ್ಬೇಕು. ಸುಮ್ಮನೆ ಬುಕ್ಕಿಸ್ಟ್ ನಾಲೆಡ್ಜ್ ಅಲ್ಲ. ವೇದಗಳು ಗೊತ್ತು, ವೇದಾಂಗ ಗೊತ್ತು, ಕಟ್ಕೊಂಡು ಏನು ಮಾಡ್ಬೇಕು? ನೆಕ್ಬೇಕೇನೋ? ಬದನೆಕಾಯಿ ಆಗುತ್ತೆ, ಪುಸ್ತಕದ ಬದನೆಕಾಯಿ ಆಗುತ್ತೆ. ಬೇಕಾ? ಮತ್ತು ಹೆಂಗಿರಬೇಕು? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತೋರ್ಸಂಗೆ ನೋಡಿಕೊಂಡ್ರೆ ನಮ್ಮಂಥ ದಡ್ರು, ಸಂಸ್ಕೃತ್ ಬರದೇ ಇರೋರು, ವ್ಯಾಕರಣ ಕನ್ನಡ ಓದಕ್ಕೆ ಬರದೇ ಇರೋರು ಕೂಡ ಸರಳವಾಗಿ ಅರ್ಥ ಮಾಡ್ಕೊಬೋದು. ಇದೇನು ಕಷ್ಟ ಇದೆ? ಶಾಸ್ತ್ರ ತೋರಿಸಿದ್ದನ್ನು ನಮ್ಗೆ ಅವ್ರು ತೋರಿಸ್ಕೊಡೋದು ಬಂತು. ಆದ್ದರಿಂದ ಅವರು ಶ್ರೋತ್ರಿಯ ನಿಷ್ಠರು ಅಂದ್ರೆ ಇಂಥವ್ರು. ಅಂಥವ್ರು ಬ್ರಹ್ಮನಿಷ್ಠರಾಗ್ಬಿಟ್ರೆ ಕೇಳಬೇಕಾ? ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಎರಡೂ ಆಗಿತ್ತು. ಶ್ರೋತ್ರಿಯ ನಿಷ್ಠರು,
ಬ್ರಹ್ಮನಿಷ್ಠ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂಥವರು ಪುಸ್ತಕ ನಾವು ಓದೋದು ಅಂತಂದರೆ ಸಾಧಾರಣ ಅಲ್ಲ. ಎಷ್ಟು ಜನ್ಮಗಳ ಪುಣ್ಯ ಆಗಿರಬೇಕು ಗೊತ್ತಿಲ್ಲ. ಅದೇನು ನಮಗೆ ಗೊತ್ತಿರಲ್ಲ, ಹಿಂದೆ ಇರುತ್ತಿದ್ದು. ಹೀಗೆ ಸತ್ಯವಾದ ಆತ್ಮ, ಅನೃತವಾದ ಅನಾತ್ಮ. ಈಗ ನಮಗೆ ಸತ್ಯ ಅಂದರೆ ಏನು, ಅನೃತ ಅನಾತ್ಮ ಅಂದರೆ ಏನು, ಠಕ್ ಅಂತ ಹೇಳಕ್ಕೆ ಬಂದ್ಬಿಡುತ್ತೆ ನಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವೆರಡನ್ನ ಒಂದನ್ನೊಂದು ತಿಳಿಯುವುದು ತಪ್ಪೆಂಬುದು ನಿಶ್ಚಿತವಾಗಿರ್ತದೆ. ಇದು ಕೂಡ ಶಾಸ್ತ್ರನೇ ತೋರಿಸ್ಕೊಡ್ಬೇಕು. ಶಾಸ್ತ್ರ ತೋರಿಸ್ತಾ ಇದ್ರೆ ಯಾರು ಗುರುತಿಯಕ್ಕೆ ಬರುತ್ತೆ? ಅಫ್ಕೋರ್ಸ್ ಗುರುಮುಖೇನ. ಎಂಥ ಗುರು, ಇಂಥ ಗುರು. ಆದ್ದರಿಂದ ನಾವುಗಳು ನಾನು ಎಂದು ಕರೆದುಕೊಳ್ಳುವ ನಮ್ಮ ರೂಪದಲ್ಲಿ ಇವುಗಳನ್ನು ಬೆರಕೆ ಹಾಕ್ಕೊಂಡು ವ್ಯವಹರಿಸ್ತಾ ಇದ್ದೀವಿ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇಲ್ಲಿ ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟು 3 ಲೈನಲ್ಲಿರೋದು. ಹೀಗೆ ಸತ್ಯವಾದ ಆತ್ಮ, ಅನೃತವಾದ ಅನಾತ್ಮ, ಇವೆರಡನ್ನ ಒಂದನ್ನೊಂದೊಂದು ತಿಳಿದು ತಪ್ಪೆಂಬುದು ನಿಶ್ಚಿತವಾಗಿದ್ದರೂ ನಾವುಗಳು ನಾನು ಎಂದು ಕರೆದುಕೊಳ್ಳುವ ನಮ್ಮ ರೂಪದಲ್ಲಿ ಇವುಗಳನ್ನು ಬೆರೆಸಿಕೊಂಡು ವ್ಯವಹಾರ ಹೊಡಿತಾ ಇದ್ದೀವಿ. ಶ್ರೀಧರ್ ಅವರೇ, ನೀವು ಎಕ್ಸ್ಪ್ಲೈನ್ ಮಾಡಿ. ಸೊ ವ್ಯವಹಾರ ಮಾಡುವಾಗ ಇದು ನಾವು ಅನ್ಕೊಂಡು ದೇಹ ಇದು ಅಂತ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನ ಆಕ್ಚುಲಿ ನಾವು ಪರಮಾರ್ಥಿಕ ಚಿಂತನೆ ಮಾಡಿದ್ರೆ ಮಾತ್ರ ಅದು ನಮ್ಗೆ ಅದು ಬೇರೆ ಇದು ಬೇರೆ ಗೊತ್ತಾಗುತ್ತೆ. ನನ್ನ ಸ್ವರೂಪನೇ ಬೇರೆ ಅಂತ ಗೊತ್ತಾಗುತ್ತೆ. ವ್ಯವಹಾರದಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. ಈ ಅಧ್ಯಾಸ ಬಂದ್ಬಿಟ್ಟಿದೆ. ನಾನು ಅಂತ ನನ್ನದು ಅಂತ, ಈ ದೇಹನೇ ನಾನು ಅಂತ ಎಲ್ಲದರಲ್ಲೂ ಸೇರಿಸ್ಕೊಂಡು ಮಾಡ್ತಾ ಇರ್ತೀವಿ ಜೀವನ. ಇಲ್ಲಿ ಅವೆರಡನ್ನ ಕಲಬೆರಕೆ ಮಾಡ್ಕೊಳ್ಳೋದು ಅಂತ ಹೇಳಿದಾರಲ್ಲ, ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ಯಾವ್ಯಾವುದನ್ನ ಕಲಬೆರಕೆ ಮಾಡ್ಕೊಂಡಿರೋದು? ನಾನು ನೀವು ಪುಸ್ತಕ ತೆಗೆದುಕೊಂಡಿದ್ದೀರಾ? ನಮ್ಮ ಸ್ವರೂಪವು ಶರೀರವಲ್ಲ, ಆದರೂ ಅದೇಲ್ಲ ಸರ್, ಅದೇ ತಾನೆ ಅಲ್ಲ. ಹೀಗೆ ಸತ್ಯವಾದ ಆತ್ಮ, ಅನಾತ್ಮವಾದ ಅನಾತ್ಮ, ಅನೃತವಾದ ಅನಾತ್ಮ, ಇವೆರಡನ್ನು ಒಂದನ್ನೊಂದೇ ತಿಳಿಯುವುದು ತಪ್ಪೆಂಬುದು ನಿಶ್ಚಿತವಾಗಿದ್ದರೂ ನಾವುಗಳು ನಾನೇ ಎಂದು ಕರೆದುಕೊಳ್ಳುವ ನಮ್ಮ ರೂಪದಲ್ಲಿ ಇವುಗಳನ್ನು ಬೆರಕೆ ಹಾಕ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ಸರ್, ಆಕ್ಚುಲಾಗಿ ದೇಹ ನಿಶ್ಚಿತ ಆಗಿದೆ. ಏನು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಾನು ದೇಹ ಅಲ್ಲ ಅಂತ ನಿಶ್ಚಿತ ಆಗಿಬಿಟ್ಟಿದೆ. ಆದರೂ ಅದನ್ನ ದೇಹನ ನಾನು ಅಂದ್ಕೊಂಡು ಅನಾತ್ಮನನ್ನು ನಾನೇನು ಕಲಬೆರಕೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀವಿ ಅಂತ ಸರ್. ನಮ್ಮ ರೂಪನೇ ಅದೇ, ನಮ್ಮ ರೂಪ, ನಮ್ಮ ಸ್ವರೂಪ ಇರೋದು ಆತ್ಮ. ಅದನ್ನ ದೇಹದ ಮೇಲೆ ಹಾಕಿದ್ರೆ ನಾವು ಅನ್ಕೊಂತ ಇದ್ದೀವಿ ಅಷ್ಟೇ ಸರ್. ಅನಾತ್ಮನ್ನ ನಮ್ಮ ಆತ್ಮನ ಮೇಲೆ ಹಾಕಿ ಅದನ್ನೇ ನಾನು ಅನ್ಕೊಂತ ಇದ್ದೀನಿ ಅಷ್ಟೇ. ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮ್ಗೆ ಈ ಆತ್ಮ ಅಂತ ತಿಳಿಸ್ಕೊಟ್ರು ಶಾಸ್ತ್ರ, ಆದ್ರೆ ನಮ್ಗದು ಅನುಭವದಲ್ಲಿ ಆಗ್ತಾ ಇಲ್ಲ ಸರ್. ಅದು ಆತ್ಮ ಅನಾತ್ಮ ಕಲಬೆರಕೆ ಮಾಡ್ಕೊಂಡೇ ಹೋಗ್ತಾ ಇದೀವಿ ನಾವು. ಈ ಸತ್ಯವಾಗಿರುವಂತ ನಮ್ಮ ಸ್ವರೂಪ ಅದು ಇಲ್ಲದೆ ಇರುವಂತ ಶರೀರದಲ್ಲಿ ತಾಜಾತ್ಮ ನಾವು ಇಟ್ಕೊಂಡೇ ಇದೀವಿ. ಅನಾತ್ಮದಲ್ಲೇ ನಾವು ಈ ವ್ಯವಹಾರ ಮಾಡ್ಕೊಂಡೇ ತಪ್ಪು ಅಂತ ಗೊತ್ತಿದ್ರು ನಾವು ಇದ್ರಲ್ಲೇ ಇದೀವಿ ಅಂತ. ನಲ್ಲಿ ಆತ್ಮ ಅನಾತ್ಮಗಳನ್ನು ಕಲಬೆರಕೆ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನೋದು ಇಷ್ಟು ವಿಚಾರ ಅರ್ಥ ಆಯಿತು ಅಷ್ಟೇ. ಹಾಗೆ ಸತ್ಯವಾದ ಆತ್ಮ, ಅನೃತವಾದ ಅನಾತ್ಮ, ಇವು ಎರಡನ್ನ ಒಂದೆಂದು ತಿಳಿಯುವುದು ತಪ್ಪೆಂಬುದು ನಿಶ್ಚಿತವಾಗಿದ್ದರು. ಈಗ ಇದಕ್ಕೆ ಒಂದು ದೃಷ್ಟಾಂತ ಏನು ಕೊಡ್ತೀರಾ? ಆತ್ಮ ಅನಾತ್ಮಗಳ ಕಲಬೆರಕೆ ಅಂತ ಹೇಳಿದೆ. ಅದೇ ಥರ ಇದಕ್ಕೆ ಒಂದು ದೃಷ್ಟಾಂತ ಹಿಂದೆ ಎಲ್ಲ ಆಗಿದೆ. ಮೊನ್ನೆ ಕೂಡ ನಾನು 3 ದಿವಸದಿಂದ ಇದನ್ನೆಲ್ಲ ಚಿಂತನೆ ಮಾಡಿದ್ದೀವಿ. ಅದಕ್ಕೆ ದೃಷ್ಟಾಂತ ಯಾವ್ದು ಕೊಡ್ತೀರಾ ಶ್ರೀಧರ್ ಅವರು? ಹಾವು ಹಗ್ಗ ಸರ್, ಹಾವು ಹಗ್ಗ ಅಷ್ಟೇ. ಹಾವು ಹಗ್ಗ ಹೇಳಿ, ಹಾವು ಹಗ್ಗ ಹೇಳಿ ಸ್ವಲ್ಪ. ಕತ್ತಲಲ್ಲಿ ನಾವು ಹಗ್ಗ ನೋಡ್ಬಿಟ್ಟು ಹಾವು ಅನ್ಕೊಂತೀವಿ. ಆಕ್ಚುಲಿ ಅದು ಹಗ್ಗ, ಅದು ಹಗ್ಗ ಅದು. ಸೊ ನಾವು ಅನ್ಕೊಂಡಿದ್ದನ್ನ ಅಧ್ಯಾಸ ಸರ್. ಅಂದ್ರೆ ಅದನ್ನ ಇದನ್ನ ಒಂದು ಗುಣಗಳನ್ನ
ಹಗ್ಗದ ಮೇಲೆ ಹಾಕಿ ಅದನ್ನ ಅನ್ಕೊಂತೀವಿ. ಕರೆಕ್ಟ್, ಹೇಳಿ. ಹಾ, ಕರೆಕ್ಟ್. ಸೊ ಹಾಗೆ ನಮ್ಮ ದೇಹ ಮತ್ತೆ ನನ್ನ ಸ್ವರೂಪನನ್ನು ಹಾಗೆ ಮಾಡ್ಕೊಂಡಿದ್ದೀನಿ ದೃಷ್ಟಾಂತದಲ್ಲಿ. ಕರೆಕ್ಟ್, ಇಂಪಾರ್ಟೆಂಟ್. ಚೆನ್ನಾಗಿ ಮೆಲ್ಕು ಹಾಕಬೇಕು. ನಮಗೆ ದ್ರಾಷ್ಟಾಂತಿಕದಲ್ಲಿ ಒಂದೇ ಸಾರಿ ಹಿಡ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ನಾವು ಆತ್ಮನ ಗುರುತಿಸಿರೋದಿಲ್ಲ, ಅನುಭವದಲ್ಲಿ ನಿಂತಿರೋದಿಲ್ಲ, ಅವಸ್ಥಾತ್ರಯದಿಂದ ಕೇಳ್ಕೊಂಡಿರ್ತಿರೋದು ಬೇರೆ, ಮುಕ್ತರಾಗಿರೋದಿಲ್ಲ. ಅದಕ್ಕೆ ನಾವು ದೃಷ್ಟಾಂತವನ್ನು ಮೆಲ್ಕು ಹಾಕಬೇಕು. ದ್ರಾಷ್ಟಾಂತಿಕಕ್ಕೂ ದೃಷ್ಟಾಂತಿಕಕ್ಕೂ ವ್ಯತ್ಯಾಸ ಏನು, ಯಾರಿಗಾದ್ರೂ ಹೇಳ್ತೀರಾ? ಹಗ್ಗ ಹಾವು ಎರಡೂ ನೋಡಿರ್ತೀವಿ ಸರ್ ನಾವು, ನಮ್ಗೆ ಎರಡೂ ಅನುಭವದಲ್ಲಿದೆ. ಆದ್ರೆ ಇಲ್ಲಿ ನಮ್ಗೆ ಆತ್ಮ ಅನುಭವದಲ್ಲಿಲ್ಲ, ಇದು ಶರೀರ ಅನುಭವದಲ್ಲಿದೆ. ಅದೇ ಕಷ್ಟ ಆಗಿರೋದು ನಮ್ಗೆ. ಅದು ತುಂಬಾ ಸೂಕ್ಷ್ಮವಾಗಿದೆ. ಇದನ್ನೆಲ್ಲ ಬಿಟ್ಟು ತಿಳ್ಕೊಬೇಕು. ನಮ್ಗೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಬಿಡ್ಬೇಕಾಗಿ, ಆ ಬಿಡೋದಕ್ಕೆ ಸಾಧನೆ. ಆತ್ಮ ಸ್ವರೂಪ ಯಾವಾಗ್ಲೂ ಇದೆ, ಅದನ್ನ ಅನಾತ್ಮ ಅದಕ್ಕೆ ಸಾಧನೆ ಮಾಡ್ಬೇಕು. ದೃಷ್ಟಾಂತದಲ್ಲಿ ಗುರು ಶಿಷ್ಯ ಇಬ್ಬರಿಗೂ ಗೊತ್ತಿರುತ್ತೆ. ಹಾವು ಹಗ್ಗ ಇಬ್ಬರಿಗೂ ಗೊತ್ತು. ಹಾವು ಗೊತ್ತಿಲ್ಲ ಸರಿ, ಹಾಗೆ ಹಗ್ಗವೂ ಗೊತ್ತು. ದ್ರಾಷ್ಟಾಂತಿಕದಲ್ಲಿ ನಮ್ಗೆ ಅನಾತ್ಮ ಗೊತ್ತು, ಆತ್ಮದಲ್ಲಿ ತತ್ವದಲ್ಲಿ ನಾವು ಅನುಭವದಲ್ಲಿ ನಿಂತಿರಲಿಲ್ಲ. ಅವಸ್ಥಾತ್ರೆ ಗುರುತಿಸಿರೋದರಿಂದ ತತ್ವ ಅವನು ಮುಕ್ತನಾಗಿದ್ದಾನೆ ಅಂತ ಅಲ್ಲ, ಎಷ್ಟೊಂದು ಸಾರಿ ಕ್ಲಿಯರ್ ಆಗಿದೆ ಇವಾಗ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ದೃಷ್ಟಾಂತ ಎರಡು ಗೊತ್ತಿರೋದ್ರಿಂದ ಈ ದೃಷ್ಟಾಂತವನ್ನು ಮೆಲ್ಕು ಹಾಕಿದಷ್ಟು ಹೀಗೇ ಇರುತ್ತೆ ನಮ್ಮ ದ್ರಾಷ್ಟಾಂತದಲ್ಲಿ ಅಂತ ಅವಾಗ ಗಾಢ ನಿದ್ರೆ ಅನುಭವವನ್ನು ಸೇರಿಸ್ಕೊಂಡು ಆವಾಗ ನಮಗೆ ಕನ್ವಿನ್ಸ್ ಆಗಿಬಿಡುತ್ತೆ. ದೃಶ್ಯ ಪ್ರಪಂಚದಲ್ಲಿ ಇವೆರಡು ಕಲಬೆರಕೆ ಆಗಿದೆ, ಅದೇ ಅದೃಶ್ಯ ಪ್ರಪಂಚ ನಿದ್ದೆಯಲ್ಲಿ ಕಲಬೆರಕೆ ಆಗಿಲ್ಲ, ಅದು ನನ್ನ ಅನುಭವದಲ್ಲಿದೆ, ಇದಕ್ಕಿಂತ ಇನ್ನೇನು ಬೇಕು? ಹೀಗೆ ಮಾಡಿಕೊಂಡಾಗ ನಾವು ತುಂಬ ಹತ್ತಿರ ಆಗ್ತೀವಿ ಆತ್ಮನಿಗೆ. ಇದು ವಸ್ತುತಂತ್ರವಾದ ಸಾಧನೆ. ನಾವು ಈ ಸ್ವಾಮಿಗಳ ಪುಸ್ತಕ ಎಲ್ಲ ಪೂರ್ತಿ ಓದ್ತಾ ಇದ್ರೆ ವಸ್ತುತಂತ್ರ ಅಲ್ಲ. ನೀವು ಭಗವದ್ಗೀತೆ ಓದ್ತಾ ಇರ್ರಿ, ಗಾಢ ನಿದ್ರೆ ನೋಡ್ಕೊಳ್ರಿ, ಕನಸನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ. ಅದು ವಸ್ತುತಂತ್ರವಾದ ಸಾಧನೆ. ಆದ್ದರಿಂದ ನಾವು ಈ ರೀತಿ ನೋಡ್ಕೊತಾ ಹೋಗ್ಬೇಕು. ಅವಾಗ ನಮ್ಗೆ ಏನಾಗ್ಬಿಡುತ್ತೆ, ನಾವು ಏನು ಆನ್ಸರ್ ಮಾಡಿದ್ರು, ಏನು ಹೇಳಿದ್ರು, ನಾವು ವಿಚಾರ ಎಲ್ಲಾದರೂ ಹೇಳ್ತಾ ಇದ್ರು ಇವುಗಳನ್ನೇ ಅನುಭವ ಕೊಡ್ತಾ ಹೋಗ್ತೀವಿ. ಅಥವಾ ಅವಾಗ ತುಂಬ ಹತ್ತಿರ ಆಗ್ಬಿಡ್ತೀವಿ ನಾವು. ಇರಲಿ, ಅದು ಇಂಪಾರ್ಟೆಂಟು. ಸೊ ಅಲ್ಲಿಗೆ ಒಟ್ಟಿನಲ್ಲಿ ಏನಾಯಿತು, ಹಗ್ಗದ ಗುಣಗಳನ್ನು ಫಸ್ಟ್ ಎತ್ಕೊತಾನೆ. ಹಾವು ಹಗ್ಗ ಕಲಬೆರಕೆ, ಇದು ಸ್ಥೂಲವಾಗಿ. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಒಳಕ್ಕೆ ಹೋಗಿ ನೋಡಿದಾಗ ಹಗ್ಗದ ಗುಣಗಳನ್ನು ಹಾವಿನ ಮೇಲೂ, ಹಾವಿನ ಗುಣಗಳನ್ನು ಹಗ್ಗದ ಮೇಲೂ ಕಲಬೆರಕೆ ಮಾಡ್ಕೊತ ಗುಣಗಳಿಗೆ ಕಲಬೆರಕೆ ಆಗೋದು ಇಂಪಾರ್ಟೆಂಟು. ಓಕೆ, ಈಗ ಪ್ರಶ್ನೆ ಕೇಳ್ತೇನೆ. ಹಗ್ಗದ ಗುಣಗಳನ್ನು ಹಾವಿನ ಮೇಲೆ, ಹಾವಿನ ಗುಣಗಳನ್ನು ಹಗ್ಗದ ಮೇಲೆ ಹೇಗೆ ಮೊನ್ನೆ ಮಾಡಿದ್ದೀವಿ? ಹೇಳಿ, ಆನ್ಸರ್ ಯಾರಾದರೂ ಹೇಳಿ. ಶ್ರೀಧರ್ ನೀವೇ ಹೇಳಿ. ಹಗ್ಗನ ಇರುವಿಕೆ ಸರ್, ಹಗ್ಗನ ಇರುವಿಕೆನ ಹಾವು ಅನ್ಕೊಬಿಡ್ತು. ಆ ಇರುವಿಕೆನೇ ಹಾವು ಅನ್ಕೊಬಿಡ್ತು. ಅದಿಲ್ಲದೆ ಇದ್ರೆ ನಾವು ಅನ್ಕೊಳಕ್ಕಾಗದೇ ಇಲ್ಲ. ಅಲ್ಲೊಂದಿದೆ, ಇದನ್ನ ಇರೋದನ್ನೇ ನಾವು ಅದನ್ನ ಕಲ್ಪಿಸ್ಕೊಂಡು ನಾವು ಹಾವು ಅಂತೀವಿ. ಆ ಇರುವಿಕೆನ ಅದರ ಕರೆಕ್ಟು, ಗುಡ್. ಈಗ ಹಗ್ಗದ ಗುಣವನ್ನ ಹಗ್ಗ ಇರೋದು, ನಾನೇನು ಮಾಡ್ತೇನೆ, ಹಾವು ಇದೆ. ಅಲ್ಲಿಗೆ ಹಗ್ಗದಿಂದ ಹಾವು ಆ ಇರುವನ್ನ ಸಾಲ ತಗೊಂಡ್ಬರುತ್ತೆ. ಅಲ್ಲಿ ಹಾವಿಲ್ಲ. ನಾನು ಹೇಳೋದು ಹಾವು ಇದೆ, ಆ ಇದೆ ಅನ್ನೋದು. ಇಲ್ಲಿ ಪೂರ್ಣಂ ಅದಂ ಪೂರ್ಣಂ ಇದಂ. ಅಲ್ಲಿ ಪೂರ್ಣಂ ಅದಂ ಅಂತಂದಾಗ ಯಾವುದಕ್ಕೆ ಹೇಳ್ತೀವಿ? ಅಲ್ಲಿ ಎಕ್ಸಾಂಪಲ್ ತಗೊಳ್ರಿ ನೀವು, ಎಕ್ಸಾಂಪಲ್ ಕಿಟ್ ಬೇರೆ ಕಡೆ ಹೋಗ್ಬಿಡ್ರಿ. ಪೂರ್ಣಂ ಅದಂ ಅಂದಾಗ ಈ ಹಾವು ಹಗ್ಗದಲ್ಲಿ ಯಾವುದಕ್ಕೆ ಹೇಳ್ತೀರಾ ಪೂರ್ಣ ಅಂತ? ಹಗ್ಗ. ಕರೆಕ್ಟ್. ಪೂರ್ಣಂ ಇದಂ ಅಂತಂದಾಗ ಯಾವುದಕ್ಕೆ ಹೇಳ್ತೀರಾ? ಇದು ಹಾವು ಪೂರ್ಣವಾಗೇ ಇದೆ. ಹಗ್ಗದಿಂದ ನಾವು ಹಾವನ್ನು ಪೂರ್ತಿಯಾಗಿ ಹಾವಿದೆ ಅಂತಾನೆ ತಿಳ್ಕೊಂತಾ ಇದ್ದೀವಿ. ಹಾವಲ್ಲ, ಇದೆ. ಇದೇ ಅನ್ನೋದು ಪೂರ್ಣ. ಹಾವಿಲ್ಲ ಅಲ್ಲಿ, ಅದೇಂಗ್ ಪೂರ್ಣ ಆಗತ್ತೆ? ಹಾವಿಲ್ಲ,
ಅಲ್ಲಿ ಇದೆ ಅನ್ನೋದು ಪೂರ್ಣ, ಅದು ಪೂರ್ಣ, ಇದು ಪೂರ್ಣ. ಹೇಗಿದೆ ನೋಡ್ರಿ ಸುರೇಶ, ನೀನು ಕೇಳ್ತಾ ಇದೆಯಲ್ಲ ಪೂರ್ಣಮದಂ ಪೂರ್ಣಮಿದಂ, ಹೀಗೆ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾಕೆಂದರೆ ಇದು ಬೇರೆ ಸ್ವಲ್ಪ ಡಿವಿಯೇಷನ್ ಆಯಿತು, ಬಟ್ ಆ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ರೆ ಅದು ಹೃದಯಕ್ಕೆ ನಾಟುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಈಗ ಒಡವೆ ಇದೆ ಅಂತೀನಿ ನಾನು, ಒಡವೆ ಇದೆ. ಈಗ ಪೂರ್ಣಂ ಅದಂ ಪೂರ್ಣಂ ಇದಂ ಅಂತೀನಿ. ನೀವು ಪೂರ್ಣಂ ಅದಂ ಅಂದಾಗ ಯಾವುದನ್ನು ಹೇಳ್ತೀರಪ್ಪ? ಒಡವೆ ವಿಚಾರ ಹೇಳ್ತಾ ಇದ್ದೀನಿ ಇಲ್ಲಿ. ಚಿನ್ನ. ಚಿನ್ನ. ಪೂರ್ಣಂ ಇದಂ ಅಂದಾಗ ಯಾವುದನ್ನು ಹೇಳ್ತೀರಾ? ಇದೆ ಇದೆ ಅನ್ನೋದು. ಚಿನ್ನದ ಇರುವಿಕೆ, ಚಿನ್ನವನ್ನೇ ಹೇಳ್ತಾ ಇದ್ದೀರಾ. ಅಲ್ಲೂ ಚಿನ್ನ ಇದೆ. ಚಿನ್ನ ಇದೆಯೋ ಇಲ್ವೋ? ಒಡವೆ ಕರಗಿಸಿದ್ರೆ ಒಡವೆ ಒಡವೆ ಹೋಗ್ಬಿಡುತ್ತೆ. ಚಿನ್ನ ಇದೆಯೋ ಇಲ್ವೋ? ಅದರ ನಾಮ ರೂಪ ಕ್ರಿಯೆ ಇರಲ್ಲ, ಬಟ್ ಚಿನ್ನ ಇದೆಯೋ ಇಲ್ವೋ? ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ. ಚಿನ್ನ ಕರಗಿಸಿದಾಗ ಮೊದಲು ಹೇಗಿತ್ತೋ ಹಾಗಾಗುತ್ತೆ. ದೃಷ್ಟಾಂತ ಅಂದರೆ ಏನು ಪೂರ್ತಿ ತಗೊಳ್ಬೇಕಾಗಿಲ್ಲ, ಇರಲಿ, ಅರ್ಥ ಆಯ್ತಲ್ಲ ನಿಮಗೆ? ಅಲ್ಲಿ ಚಿನ್ನ ಇದೆ, ಇಲ್ಲಿ ನಾನು ಒಡವೆ ಇದೆ ಅಂದಿದ ತಕ್ಷಣ ಒಡವೆ ನಾಮರೂಪಗಳನ್ನ ಬಿಟ್ಟು ಅಟ್ಲೀಸ್ಟ್ ಅಲ್ಲಿ ಚಿನ್ನ ಇದೆ. ಅರ್ಥ ಆಯ್ತಲ್ಲ? ಅದಮ್ ಇಲ್ವಲ್ಲ, ಅದಮ್ಮ ಶ್ಲೋಕದಲ್ಲಿ ಇಲ್ವಲ್ಲ. ಓ ಪೂರ್ಣಂ ಪೂರ್ಣಮಿದಂ, ಪೂರ್ಣಂ ಅದಮ್ ಅಂತ ವರ್ಡ್ ಇಲ್ಲ. ಪೂರ್ತಿ ಶ್ಲೋಕ ಹೇಳು. ಪೂರ್ಣಮದಂ ಸ್ಟಾರ್ಟ್ ಆಗದೆ ಅದು. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮದಂ ಪೂರ್ಣಂ ಇದಂ. ಅದಂ ಅಂತಂದಾಗ ನಿಮ್ಗೆ ಎಕ್ಸಾಂಪಲ್ ನಾನು ಹೇಳಿದ್ದು ಆತ್ಮನ್ ತಗೋಬೇಕು. ಅದಂ ಅಂದರೆ ಇದಂ ಅಂತಂದಾಗ ನಾಮರೂಪ ಕ್ರಿಯೆಗಳು ಕರ್ತೃತ್ವ ಭೋಕ್ತೃತ್ವಗಳಿದ್ರೆ ಅವುಗಳನ್ನ ಬಿಟ್ಟು ಆ ಇದೆ ಅಂತಿರಲ್ಲ ಅದನ್ನು ತಗೋಬೇಕು. ಅಲ್ಲಿ ಚಿನ್ನ ಆದರೂ ಅಟ್ಲೀಸ್ಟ್ ಇಲ್ಲಿ ಕಾಣಿಸುತ್ತೆ, ದೃಷ್ಟಾಂತ ಅಷ್ಟೇ ತಗೋಬೇಕು. ಇಲ್ಲಿ ಆತ್ಮ ಕಾಣೋದಿಲ್ಲ. ಆತ್ಮ ಯಾವ್ದಾರು ಕಾಣಿಸ್ತಾನ? ಕೈಗೆ ಸಿಗ್ತಾನ, ಕಾಲಿಗೆ ಸಿಗ್ತಾನ, ಅಂತಃಕರಣಕ್ಕೆ ಸಿಗ್ತಾನ? ಈಗ ನಾನು ಇದ್ದೀನಿ, ನಾನು ಇದ್ದೀನಿ, ಇಲ್ಲಿ ಪೂರ್ಣ ಯಾವುದು? ನಾನು ಇದ್ದೀನಿ. ಯಾವ್ದು ತಗೋಬೇಕು ಇಲ್ಲಿ? ಪೂರ್ಣ ಇದು ಅಂತ. ಪೂರ್ಣ ಇದ್ದೀನಿ ಇದ್ದೀನಿ ತಗೋಬೇಕು. ಎಕ್ಸಿಸ್ಟ್ ವಿಚಾರ ಮಾಡ್ರಿ. ನಾವು ಶರೀರ ತಗೊಳಕ್ ಹೋಗ್ಬಾರ್ದು. ಫಸ್ಟ್ ಎತ್ಕೊಂತಾನೆ ಶರೀರ ತಗೊಳ್ಳೋದು. ನಾನಿದ್ದೀನಿ, ಶರೀರ ಇದೆ, ವಿಚಾರ ಮಾಡು. ಅದಿದೆಯಾ? ಎಚ್ಚರದಲ್ಲಿರೋ ಶರೀರ ಕನಸಕ್ಕೆ ಬರಲ್ವಲ್ಲಪ್ಪ. ಕನಸಿನಲ್ಲಿ ಇದೆಯೋ ಇಲ್ವೋ? ಅಲ್ಲಿ ಭಿಕ್ಷುಕನಿದ್ದಾನೆ, ಇದ್ದಾನೆ, ಭಿಕ್ಷುಕನಿದ್ದಾನೆ. ಆ ಭಿಕ್ಷುಕನ ರೂಪ ನಾಮ ರೂಪಗಳು ಬಿಡ್ರಿ, ಇದೆ ಹೋಗಿ ನಿದ್ದೆಗೆ ತಗೊಳ್ರಿ. ಎಚ್ಚರದ ಈ ನಾಮರೂಪಗಳು ಜನಕ ಮಹಾರಾಜ ಇಲ್ಲ. ಕನಸಿನ ಭಿಕ್ಷುಕನ ನಾಮರೂಪಗಳು ಕರ್ತೃತ್ವ ಭೋಕ್ತೃತ್ವ ಏನು ಬೇಕಾದ್ರೆ ಹೇಳ್ರಿ, ಇಲ್ಲ. ಮತ್ತೆ ಗಾಢನಿದ್ರೆಯಲ್ಲಿ ಇದೆ, ಅದು ಮಾತ್ರ ಪೂರ್ಣ. ಅದಂ ಪೂರ್ಣಂ ಇದ, ಅದು ಪೂರ್ಣಂ ಅದಂ ಪೂರ್ಣಂ ಇದಂ. ಪೂರ್ಣದಿಂದ ಪೂರ್ಣ ಬಂದರೆ ಅದು ಕಡಿಮೆ ಆಗಲ್ಲ, ಇದು ಜಾಸ್ತಿನೂ ಆಗಲ್ಲ. ಹೇಗಿದೆ ನೋಡ್ರಿ, ಇದು ಆ ಶ್ಲೋಕಕ್ಕೆ ಅರ್ಥ ಮಾಡ್ಕೋಬೇಕಾಗಿರೋದು. ಇರಲಿ, ಸುಮ್ಮನೆ ಸಂದರ್ಭ ಬಂದಿದ್ದು, ಇಲ್ಲೇ ನಮ್ಗೆ ಬಂದಿಲ್ಲ, ಆದರೂ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಹೀಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನೀವು ಯಾವುದೇ ಶಂಕರಾಚಾರ್ಯರು ಆತ್ಮ ಇದ್ದಾನೆ ಅಂತ ಡಿಸೈಡ್ ಮಾಡೋದು ಹೀಗೆ ಅಲ್ವಾ? ಅದರಿಂದ ಇವನು ಒಬ್ಬ ವೆಸ್ಟರ್ನ್ ಫಿಲಾಸಫರ್ ಹೇಳಿದ್ದೇನು ಅಂದರೆ, ನಾನು ಯೋಚನೆ ಮಾಡ್ತೀನಿ ಆದ್ದರಿಂದ ನಾನಿದ್ದೀನಿ ಅಂತ ಅವನು ಹೇಳಿದ್ರೆ, ಶಂಕರಾಚಾರ್ಯನ ನಾನು ಇದ್ದೀನಿ ಅದರಿಂದ ಯೋಚನೆ ಮಾಡಬಹುದು, ಬಿಡಬಹುದು. ಫಸ್ಟ್ ಎತ್ಕೊಂತ ನಾನಿದ್ದೀನಿ. ಹೇಗಿದೆ ನೋಡಿ, ನಾನು ಇದ್ದೀನಿ, ಗಾಢನಿದ್ರೆಯಲ್ಲಿ ನಾನಿದ್ದೀನಿ, ಯೋಚನೆ ಮಾಡೋಲ್ಲ. ಹೇಗಿದೆ, ಎಚ್ಚರ ಕನಸುಗಳಲ್ಲಿ ನಾನು ಇದ್ದೀನಿ, ಯೋಚನೆ ಮಾಡಬಹುದು, ಬಿಡಬಹುದು, ನನ್ನ ಚಾಯ್ಸ್. ಅವನು ಹೇಳೋದು ಅನಾತ್ಮವನ್ನು ಇಟ್ಕೊಂಡು ಅವನ ಸ್ಥಿತಿನ ಡಿಫೈನ್ ಮಾಡೋಕ್ಕೆ ಹೋಗ್ತಾನೆ. ನಮ್ಮದ್ರಲ್ಲಿ ಶಂಕರಾಚಾರ್ಯ ನಾನಿದ್ದೀನಿ, ಯೋಚನೆ ಮಾಡೋದು ಬಿಡೋದು ನನ್ನ ಚಾಯ್ಸ್. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ.
ಅವ್ರಿಗೂ ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಏನಪ್ಪ ಆತ್ಮ ಇದ್ದಾನೆ ಅಂತಾರೆ. ಯಾರೋ ಹೋಗ್ತಾನೆ, ದೇವ್ರಿದ್ದಾನ ಸ್ವಾಮಿ ಅಂದಾಗ ಅವರು ಏನಪ್ಪ ನೀನಿದ್ದೀಯ ಅಂತ ಕೇಳ್ತಾರೆ. ಸ್ವಾಮಿ ಗೊಂಡು ಕಾಲಿದ್ದಂಗಿದ್ದೀನಿ, ಮತ್ತು ದೇವ್ರಿದ್ದಾನೆ ಅಂತ ಒಪ್ಕೊಂಡಿಯಲ್ಲಪ್ಪ ಅಂತ ಅವ್ರು ಹೇಳ್ತಾರೆ. ಇವನಿಗೆ ಅರ್ಥ ಆಗಲ್ಲ. ಇವನಿಗೆ ತಿಕ್ಕಲ್ ಸ್ವಾಮಿ, ನೀವು ದೇವರಿದ್ದಾರೆ ಅಂದರೆ ನೀವಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ, ಹೌದು ನಾನಿದ್ದೀನಿ ಅಂದೆ. ನೀನು ಒಪ್ಕೊಂಡಿಯಲ್ಲ ದೇವರಿದ್ದಾನೆ ಅಂದರೆ ಏನು ಸ್ವಾಮಿ ನೀವು ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂತ ಕೇಳ್ತಾನೆ. ನಿಜವಾಗ್ಲೂ ಇದು ಅರ್ಥ ಆಗಲ್ಲ. ಇದು ಈಗ ನಮ್ಗೆ ಅರ್ಥ ಆಗುತ್ತೆ. ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಆ ಇರವು ವಿಚಾರ ಮಾಡು, ನಾನಂದರೆ ಯಾರು, ಇಲ್ಲಿ ಶುರುವಾಯಿತು ವಿಚಾರ. ವಿವೇಕ ಮಾರ್ಗ ಇದೆ, ಎಲ್ರಿಗೂ ಅರ್ಥ ಆಗಲ್ಲ ವಿವೇಕ ಮಾರ್ಗ. ಆದ್ದರಿಂದ ಇದು ಅರ್ಥ ಆಗದೆ ಇರೋರಿಗೆ ಭಕ್ತಿ ಮಾರ್ಗ ನಂಬ್ಕೊ. ಏನೋ ಒಬ್ಬ ದೇವರಿದ್ದಾನೆ, ಆತ್ಮ ಇದ್ದಾನೆ, ರಾಮ ರಾಮ ಅಂತ ಜಪ ಮಾಡ್ಕೋ ಹೋಗು. ವಿವೇಕ ಈ ಥರ ವಿಚಾರ ಮಾಡೋ ಶಕ್ತಿ ಇದೆಯೋ, ಬುದ್ಧಿ ಅಲ್ಲ, ನೆನಪಿನ ಶಕ್ತಿ ಅಲ್ಲ, ಅಂತಃಕರಣ ಶುದ್ಧಿಯಾಗಿರೋರು ಮಾತ್ರ ಇದು ಸಾಧ್ಯ. ವಿಚಾರ ವಿವೇಕ ಅದು ಹೇಗೆ ಇದು ಹೇಗೆ ಪ್ರಶ್ನೆ ಆಗೋವ್ರಿಗೆ. ಆದ್ದರಿಂದ ಹೀಗೆ ಸೊ ಅಲ್ಲಿಗೆ ನಾನು ಇದ್ದೀನಿ ಅಂತ ಪ್ರತಿಯೊಬ್ಬನು, ಎಂಥ ದಡ್ಡನು ನಾನಿಲ್ಲ ಅಂತ ಹೇಳಲ್ಲ. ಅಕಸ್ಮಾತ್ ಅವನ ಬಲಾತ್ಕಾರದಿಂದ ನಾನು ಇಲ್ಲ ಅಂತ ಹೇಳಿದ್ರು ನೀನಿದ್ಯಾ ಕಣೋ ದಡ್ಡ ಅಂತಲೇ ಹೇಳ್ತಾರಲ್ವ. ಇರಲಿ, ಅದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ತಾ ಇದೆ. ಬಟ್ ಆ ಸಂದರ್ಭ ಬಂದಿದ್ದರಿಂದ ಡಿಸ್ಕಸ್ ಮಾಡಿದ್ವಿ. ಓಕೆ ಫೈನ್, ಅಷ್ಟು ಅರ್ಥ ಆಯ್ತು ನಮಗೆ. ಸೊ ಅಲ್ಲಿಗೆ ಈಗ ನೋಡ್ರಿ, ನಾನು ಕೃಶನಾದೆನು, ಔಷಧ ಸೇವನೆಯಿಂದ ಆರೋಗ್ಯವುಳ್ಳವನಾಗುವೆನು ಎನ್ನುವಾಗ ಶರೀರವೇ ನಾನೆಂದು ವ್ಯವಹರಿಸುವುದಿಲ್ಲವೇ? ಶರೀರವು ನಮ್ಮ ಸ್ವರೂಪವಲ್ಲ, ಆದರೂ ಅದನ್ನು ಕೃಶವಾದೆನು ಅಂತ ಇವೆಲ್ಲ ಹೇಳ್ತಾ ಇರ್ತೀವಿ. ನಮ್ಮ ಸ್ವರೂಪವು ಶರೀರವಲ್ಲ, ಆದರೂ ಕೃಶವಾದನೆಂದು ವ್ಯವಹಾರದಲ್ಲಿ ಆ ಸ್ವರೂಪವನ್ನು ಸೇರಿಸಿಕೊಂಡೇ ವ್ಯವಹರಿಸ್ತಾ ಇದ್ದೇವೆ ಎಂಬುದು ಎಲ್ರಿಗೂ ಅನುಭವದಲ್ಲಿ ಇದೆಯಷ್ಟೇ. ಇಲ್ಲಿ ಸ್ವಾಮಿಗಳು ನಾನು ಕೃಶನಾದೆನೋ, ನಾನು ದಪ್ಪನಾಗಿದ್ದೇನೆ, ನಾನು ಸಣ್ಣನಾಗಿದ್ದೇನೆ, ನಾನು ಬೆಳ್ಳಗಿದ್ದೀನಿ, ನಾನು ಕರಗಿದ್ದೀನಿ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಕುರುಡ, ನಾನು ಕುಂಟ, ನಾನು ಕೈ ಇಲ್ಲ, ನಾನು ವಿವೇಕವಿಲ್ಲ, ಹೀಗೆಲ್ಲ ಇವುಗಳೆಲ್ಲ ನಾನು 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 ಅಂತ ಹೇಳ್ಕೊತಾ ಇರ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಅಲ್ವಾ. ಇಷ್ಟೇ ಇದರದು ಎಲ್ಲವ ಶರೀರದಲ್ಲೂ ನೋಡ್ರಿ. ಅಲ್ಲಿ ನಾನು ಕುಂಟ, ನಾನು ಕೈ ಇಲ್ಲದೆ ಇರೋನು ಅಂದಾಗ ಇವರು ಯಾವುದನ್ನು ಹೇಳ್ತಾ ಇದ್ದಾರೆ? ನಾನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯಗಳು. ನಾನು ಕುರುಡ, ನಾನು ಮೂಗ, ನಾನು ಕಿವಡ, ನನಗೆ ವಾಸನೆ ಗೊತ್ತಾಗಲ್ಲ ಅಂದಾಗ ಯಾವುದನ್ನು ಸೇರಿಸ್ಕೊತಾ ಇದ್ದಾರೆ ಅವರು? ನಾನು ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಜ್ಞಾನೇಂದ್ರಿಯಗಳು. ನಾನು ದಡ್ಡ, ನನಗೆ ನೆನಪಿನ ಶಕ್ತಿ ಇಲ್ಲ, ನಾನು ಏನು ಗೊತ್ತಾಗಲ್ಲ ಅಂತ ಅಂದಾಗ ಯಾವುದನ್ನು ಸೇರಿಸ್ಕೊತಾ ಇದ್ದಾನೆ ಅವನು? ಜ್ಞಾನೇಂದ್ರಿಯ. ಇಲ್ಲಿ ನಾನು ಅಂತ ಇದ್ದಾನೆ ಇವುಗಳನ್ನೆಲ್ಲ. ಸೊ ಈಗ ತಾನೇ ಸ್ವಾಮಿಗಳು ಏನು ಹೇಳಿದ್ರು? ಇವೆಲ್ಲ ನನ್ನದಪ್ಪ, ಗೋಡೆ ನನ್ನದು. ಹಾಗೆ ಈ ಶರೀರವು ಗೋಡೆ ವಿಷಯ, ಶರೀರವು ವಿಷಯ. ಆದ್ದರಿಂದ ನಾನು ಅಂತ ಇದೆಯಲ್ಲ ನೀನು, ಇದು ನನ್ನದಲ್ವಾ, ಗೋಡೆ ನನ್ನದು, ಹಾಗೆ ಇದನ್ನು ನನ್ನದು ಅಂತ ಅನ್ಬೇಕು. ಮತ್ತು ನಾನು ಅಂತ ಇದೆಯಲ್ಲ ಅಂತ ಇಲ್ಲಿ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಅವನಿಗೆ. ಹಾಗೆ ಇಷ್ಟು ಅರ್ಥ ಆಯ್ತಲ್ವ ನಮಗೆ? ನಾನು ಮೊದಲೇ ಎತ್ಕೊತಾನೆ ಏನು ಮಾಡ್ತೀನಿ, ಕನ್ನಡಕ ನನ್ನದು ಅಂತ ಅಲ್ಲಿ ನನ್ನದು ಫಸ್ಟ್ ತೊಗೊಂಬರ್ತೀನಿ, ಆಮೇಲೆ ನಾನು ಹೋಗ್ತೀನಿ. ಸ್ವಾಮಿಗಳು ಏನು ಮಾಡಿದ್ದಾರೆ ಇಲ್ಲಿ? ನಾನು ಫಸ್ಟ್ ತೊಗೊಂಡ್ಬಿಟ್ಟಿದ್ದಾರೆ, ಆಮೇಲೆ ನೋಡ್ರಿ ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಟಾಪಿಕ್ನಲ್ಲಿ ನನ್ನದು ತೊಗೊಂಬರ್ತಾರೆ, ಇಲ್ಲಿ ನಾನು ತೊಗೊಂಬಂದಿದ್ದಾರೆ. ಸೊ ಇಷ್ಟು ನಮ್ಗೆ ಅರ್ಥ ಆಯ್ತು. ಪ್ಯಾರದಲ್ಲಿ ಎಲ್ಲರಿಗೂ ಅನುಭವದಲ್ಲಿದೆ. ಹೀಗೆ ಇಂದ್ರಿಯಗಳಲ್ಲಿ ಕೂಡ ನಾನು ಕುರುಡ, ನಾನು ಮೂಗ, ನಾನು ಕಿವಿಡ, ಮತ್ತು ಮನಸ್ಸು ಮನಸ್ಸಿನ ಜೊತೆಯಲ್ಲಿ ಕಲಬೆರಕೆ ಮಾಡಿಕೊಂಡಾಗ ಅವನ್ನ ಮನಸ್ಸನ್ನು ಸೇರಿಸ್ಕೊಂಡು ಕಲಬೆರಕೆ ಮಾಡ್ಕೊತಾರೆ, ಸ್ವಭಾವದಿಂದಲೇ ವ್ಯವಹರಿಸುತ್ತಾರೆ. ಆತ್ಮನ ಸ್ವರೂಪವನ್ನು ಸೇರಿಸಿಕೊಂಡೇ ನೋಡುತ್ತೇನೆ ಎಂದು ವ್ಯವಹರಿಸುತ್ತಿರುತ್ತಾರೆ. ಇದು ನಾನು ನೋಡ್ತೀನಿ, ಕೇಳ್ತೀನಿ, ಮೋಸ್ತೀನಿ ಎಲ್ಲವನ್ನೂ ಹೇಳುವಾಗ ಇಲ್ಲಿ
ಸ್ವಾಮಿಗಳು ಹೇಳಿರೋದು ಆತ್ಮಸ್ವರೂಪವನ್ನು ಸೇರಿಸಿಕೊಂಡೇ ನೋಡುತ್ತೇನೆ ಎಂದು ವ್ಯವಹರಿಸುತ್ತಾರೆ ಅಂತಾರೆ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ. ಎಲ್ಲದರಲ್ಲೂ ಕೂಡ ನಾನು ಕೃಷನಾಗಿದ್ದೇನೆ, ನಾನು ಔಷಧಿ ಸೇವನೆ ಮಾಡಿದ್ಮೇಲೆ ಆರೋಗ್ಯ ಆದೆ, ನಾನು ಬೆಳಗಿದ್ದೇನೆ, ನಾನು ಕರಗಿದ್ದೇನೆ, ನಾನು ನೋಡ್ತೀನಿ, ಕೇಳ್ತೀನಿ, ಮೂಸ್ತೀನಿ, ನಾನು ಸಂಕಲ್ಪ ವಿಕಲ್ಪ ಮಾಡ್ತೀನಿ, ನಾನು ಅಂತ ಅಂದಾಗ ಇಲ್ಲಿ ಏನೇನಾಗಿದೆ ಅಂತ ಪ್ರಶ್ನೆ ನಾನು ಅನ್ನೋದು ನಮ್ಮ ತಿಳಿಸಿದ್ದಾರೆ. ಆತ್ಮನ ಬೆಳಕಿನಲ್ಲೇ ಎಲ್ಲ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಬೆಳಗ್ತಾ ಇದೆ. ಆ ಬೆಳಗದನ್ನು ನೋಡ್ಬಿಟ್ಟು ನಾನು ಅದನ್ನೇ ನಾನು ಆ ಕರ್ಮೇಂದ್ರಿಯಗಳೇ ನಾನು, ಜ್ಞಾನೇಂದ್ರಿಯಗಳೇ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹೇಳಿ ಬಸಂತ, ನೀವೇನು ಹೇಳ್ತಾ ಇದ್ರಿ? ಸರ್, ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅನ್ನೋದು ಆತ್ಮಸ್ವರೂಪ ತಗೊಂಡಿದ್ದಾರೆ. ಕೃಶವಾದೇನು ಇದಾಯ್ತು, ಆರೋಗ್ಯವಾಗಿದ್ದೀನಿ, ಬೆಳೆದೀನಿ, ದಪ್ಪಗಾಗಿದ್ದೀನಿ ಅನ್ನೋದನ್ನ ಅನಾತ್ಮ ತಗೊಂಡು ಎರಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಬಂದೆ ಸರ್. ಕರೆಕ್ಟ್. ಇಲ್ಲ ಅದೇ ತಗೋಬೇಕು. ಇಲ್ಲಿ ಅದೇ ಚೆನ್ನಾಗಿ ಕುಂತದ್ದು. ಇಲ್ಲಿ ನಾನು ಅನ್ನೋದನ್ನು ಆತ್ಮ, ಮಿಕ್ಕಿರೋದು ಅವನು ನನ್ನದು ಅಂತ ಏನು ಹೇಳ್ತಾ ಇಲ್ಲ. ನಾನು ಬೆಳ್ಳಗಿದ್ದೇನೆ, ಬೆಳಗಿರೋದು ಯಾವುದು? ಶರೀರ. ನಾನು ಅಂದರೆ ಯಾವುದು? ಆತ್ಮ. ಆದ್ದರಿಂದ ನಾನು ಸಣ್ಣಕ್ಕಿದ್ದೀನಿ, ನಾನು ಅಂದರೆ ಆತ್ಮನ ಸೇರಿಸ್ಕೊಂಡು ಕರ್ಗಿದ್ದೀನಿ, ಬೆಳ್ಳಗಿದ್ದೀನಿ, ಸಣ್ಣಕ್ಕಿದ್ದೀನಿ, ಉದ್ದಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ದಪ್ಪಕ್ಕಿದ್ದೀನಿ, ಏನು ಬೇಕಾದರೂ ಹೇಳ್ರಿ. ಮತ್ತು ನಾನು ಕುಂಟ, ನಾನು ಕೈ ಇಲ್ಲ, ಅಂಗೈ ಇಲ್ಲ, ನಾನು ಕುರುಡ, ಮೂಗ ಅಂದಾಗ ನಾನು ಅಂದರೆ ಆತ್ಮ. ಇಲ್ಲೆಲ್ಲವೂ ನಾನು ಮತ್ತು ಅನಾತ್ಮವನ್ನು ಕಲಬೆರಕೆ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ. ಈಗ ನಮಗೆ ಕೆಳಗಡೆ ಲೈನ್ ಅಲ್ಲಿ ಕೊಟ್ಟಿದ್ದಾರಲ್ಲ ಸರ್, ಸ್ವರೂಪವನ್ನು ಸೇರಿಸಿಕೊಂಡೇ ವ್ಯವಹರಿಸುತ್ತಿದ್ದೇವೆ ಅಂದಾಗ ಅಲ್ಲಿ ಗೊತ್ತಾಗೋಗುತ್ತೆ ಸರ್. ಅದನ್ನು ನಾನು ಅಂಡರ್ಲೈನ್ ಮಾಡಿದ್ದೀನಿ ನನ್ನ ಪುಸ್ತಕದಲ್ಲಿ. ನನ್ನ ಪುಸ್ತಕ ಇಟ್ಕೊಂಡಿದ್ದರೆ ಟಕ್ ಅಂತ ಅದನ್ನು ಗೊತ್ತಾಗ್ತಾ ಇತ್ತು. ಶರೀರ ಅಂಡರ್ಲೈನ್, ಇಂದ್ರಿಯಗಳು ಹೈಲೈಟ್ ಮಾಡಿರ್ತೀನಿ, ಮನಸ್ಸು. ಶ್ರೀಧರ್ ಅವರೇ, ನನ್ನ ಪುಸ್ತಕ ಇಟ್ಕೊಳ್ರಿ, ನೀವು ನೋಡಿ, ನಿಮ್ಗೆ ಆಮೇಲೆ ಅದು ಎಷ್ಟು ಸುಲಭ ಅಂತ ಗೊತ್ತಾಗುತ್ತೆ. ಆತ್ಮಸ್ವರೂಪವನ್ನು ಸೇರಿಸ್ಕೊಂಡೇ ನೋಡ್ತಾ ಇದ್ದಾನೆ ಎಂದು ವ್ಯವಹರಿಸ್ತಾ ಇರ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಈಗ ನಮ್ಗೆ ಅರ್ಥ ಆಗುತ್ತೆ. ಬೇರೆಯವ್ರಿಗೆ ಇದು ಅರ್ಥ ಆಗೋದಿಲ್ಲ. ಅದು ಅವ್ರಿಗೆಲ್ಲ ಹೇಳ್ತಾ ಇರೋದು ಇದು ಪರಮಾರ್ಥ ಚಿಂತಾಮಣಿ, ಹೂ ಆಮ್ ಐ, ಹ್ಯಾಪಿ ಅನಾಲಿಸಿಸ್, ಮತ್ತು ಇಷ್ಟೆಲ್ಲ ವಿಚಾರ ಆದಮೇಲೆ ನಾನು ಇಲ್ಲಿದ್ರೆ ಒಂದೇ ಸಾರಿ ಇವರಿಗೆ ಶ್ರೀಧರ್ ಅವ್ರಿಗೆ ಈ ಪಾಠನೇ ಮಾಡಿಬಿಡ್ತಾ ಇದ್ದೆ. ಅರ್ಥ ಆಗೋದಿಲ್ಲ. ಇದನ್ನೇನೋ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ಇದು ಇವಾಗ ಅರ್ಥ ಆಗ್ತಾ ಇದೆ. ಅದಕ್ಕೆ ಇವಾಗ ಕೊನೆಗೆ ಮಾಡ್ತಾ ಇರೋದು. ಎಷ್ಟು ಅವ್ರ ಹತ್ತತ್ರ ಬಂದು 1 ವರ್ಷದ ಮೇಲೆ ಆಯ್ತೇನೋ. ಎಷ್ಟು ವರ್ಷ ಆಯಿತು ಶ್ರೀಧರ್ ಅವರೇ? 1 year ಆಯ್ತು. 1 year ಆಯಿತು ನೋಡ್ರಿ. ಈಗ ಅವ್ರಿಗೆ ಅರ್ಥ ಆಗುತ್ತೆ. ಒಂದೇ ಸಾರಿ ನಾನು ಇದನ್ನು ಮಾಡಕ್ಕೆ ಹೋಗ್ಬಿಟ್ರೆ ಯಾರಿಗೆ ಅರ್ಥ ಆಗುತ್ತೆ? ಆಗೋದಿಲ್ಲ. ಹಾಗೆ ಇರಲಿ. ಏನಂತಾರೆ? ವ್ಯವಹರಿಸ್ತಾ ಇರ್ತಾರೆ. ಆದ್ದರಿಂದ ಇದನ್ನು ಏನಂತ ಕರೀತಾರೆ? ಅಧ್ಯಾಸವೆಂಬುದು ಅನುಭವದಲ್ಲಿರುವ ವಿಷಯವೇ ಹೊರತು ನೀವು ಹೇಳದಂತೆ ಅದು ಅನುಭವದಲ್ಲಿಲ್ಲ ಅಂತ ಹೇಳಿದ್ರಲ್ಲ, ಹಾಗೇನಿಲ್ಲ. ಆದರೆ ಅವನು ಬಿಡಿಸ್ಕೊಳಕ್ಕೆ ಬಂದಿರಲ್ಲ. ಅವನು ಈ ರೀತಿ ಹೊಡಿತಾ ಇರ್ತಾನೆ. ನಮ್ಗೆ ಅರ್ಥ ಆಗುತ್ತೆ, ನಾನು ದಪ್ಪಕ್ಕಿದ್ದೀನಿ, ನಾನು ಸಣ್ಣಕ್ಕಿದ್ದೀನಿ. ಅವನು ಏನೇ ಹೇಳಿ ನಾನು ಇದ್ದೀನಿ, ಇಲ್ಲಿ ನಾನು ಇದ್ದೀನಿ ಅಂತಾನೆ. ಇಲ್ಲಿ ನಾನು ಅಂತಂದರೆ ಆತ್ಮ, ಇದ್ದೀನಿ ಅಂತಂದರೆ ಅನಾತ್ಮ, ಶರೀರ. ವಿಚಾರ ಮಾಡಬೇಕಷ್ಟೆ ಅಲ್ವಾ? ಈ ಅಧ್ಯಾಸದಿಂದ ಏನಾಯಿತು? ನಮಗೆ ಕರ್ತೃತ್ವ ಭೋಕ್ತೃತ್ವ ಇದನ್ನು ಮಾಡಿ ಇದನ್ನು ಭೋಗಿಸುವನೆಂಬ ಬುದ್ಧಿಯು ಉಂಟಾಗಿರುತ್ತದೆ. ಇದು ಅನುಭವದಲ್ಲಿ ಇದೆಯೇ? ಇದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ರಿ. ಯಾರಾದರೂ? ಕ್ರಿಯೆ ಮಾಡೋದು, ಅದರಿಂದ ಅದ್ರ ಫಲ ಅನುಭವಿಸೋದು ಕರ್ತೃತ್ವ. ನಾನ್ ಮಾಡಿದೆ ಅನ್ನೋದು ಯಾವುದನ್ನು, ಮತ್ತೆ ಅದು ನನಗೆ ನಾನು ಅದ್ರ ಅನುಭವಿಸ್ಬೇಕು. ನಾನು ಅದನ್ನ ನಾನು ನನ್ನ ಸ್ವರೂಪನ ಬಿಟ್ಟು ದೇಹನೇ ನಾನು ಅಂದ್ಕೊಂಡಿದ್ರಿಂದ ನನಗೆ ಅದನ್ನು ಅನುಭವಿಸ್ಬೇಕು. ಮತ್ತು ಕರ್ತೃತ್ವ ಭೋಕ್ತೃತ್ವ ಎರಡೂ ಬಂದಿದೆ. ಈ ಅಧ್ಯಾಸದಿಂದ ಕರ್ತೃತ್ವ ಭೋಕ್ತೃತ್ವ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾವಾಗ ಕರ್ತೃತ್ವ ಭೋಕ್ತೃತ್ವ ಬರುತ್ತೋ ನೆಕ್ಸ್ಟ್ ಏನು? ನಾನು ಸ್ಟೆಪ್ಪಿಂದ ತಗೊಂಡ್ಬರ್ತೀನಿ.
ಹೀಗೆ ಬರೋಣ, ಇದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ಗಾಢನಿದ್ರೆಯಲ್ಲಿ ನನ್ನ ನಿಜವಾದ ಸ್ವರೂಪ ಆತ್ಮ ಮಾತ್ರ ಇದ್ದ, ಕರೆಕ್ಟ್ ತಾನೆ? ಬಿಟ್ಟೆ ಅಂದ್ರೆ ವಸಂತ ಅವರೇ, ಆ ಗಾಢ ನಿದ್ರೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಏನು ಇರ್ಲಿಲ್ಲ. ನಾನು ಮಾತ್ರ ಇದ್ದೆ, ಆತ್ಮ ಮಾತ್ರ. ನಾನು ತನ್ನಕ್ಕೆ ಯೋಗ್ಯವಾದ ವಸ್ತು, ನಾನು ಮಾತ್ರ ಇದ್ದೆ. ಅಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ, ಪ್ರಪಂಚ ಇಲ್ಲ, ಏನೇನು ಇಲ್ಲ. ಆತ್ಮ ಬಿಟ್ಟು ಬ್ರಹ್ಮ ಸತ್ಯ, ಇನ್ನು ಜಗತ್ತು ಮಿಥ್ಯ ಅಂತಾರಲ್ಲ, ಅಡ್ರೆಸ್ ಇಲ್ಲ ಅಲ್ವಾ? ಈಗ ಎಚ್ಚರಕ್ಕೆ ಬಂದು ಕಣ್ಣು ಬಿಟ್ಟಿದ ತಕ್ಷಣ ನಾನು ನನ್ನದು ಕಲಬೆರಕೆ ಆಯಿತು. ನಾನು ಅಂದರೆ ಯಾವುದೋ, ನನ್ನದು ಅಂದರೆ ಯಾವುದು ಪ್ರಶ್ನೆ ಕೇಳ್ತಾರೆ. ನಾನು ಅಂದರೆ ಯಾವುದು? ಯಾವುದನ್ನ? ಆತ್ಮನ್ನ. ನನ್ನದು ಅಂದರೆ ಅನಾತ್ಮ, ಮಿಕ್ಕಿತ್ತು ಅನಾತ್ಮ. ಅನಾತ್ಮ ಫಸ್ಟ್, ಇದಿಷ್ಟು ಇಂಪಾರ್ಟೆಂಟ್. ಅದಿಗೆ ಆತ್ಮನನ್ನು ನಾನು ಅಂತಲೂ, ನನ್ನದು ಅಂತಂದರೆ ನನಗಿಂತ ದೂರಲೇ. ಗೋಡೆ ನನ್ನದು, ಕನ್ನಡಕ ನಂದು, ಶರೀರ ನಂದು, ಹೆಂಡತಿ. ಆಧ್ಯಾತ್ಮಿಕ ಪ್ರಪಂಚ ನನ್ನದು, ಆದಿ ಭೌತಿಕ ನಂದು, ಆದಿ ದೈವಿಕ ನಂದು, ಕಾಲ ದೇಶ ಕಾರ್ಯಕಾರಣ ಭಾವ ನಂದು, ಅವಸ್ಥೆ ನಂದು. ಮುಗಿದೋಯ್ತು. ಅಲ್ಲಿಗೆ ಆತ್ಮ ಮಾತ್ರ ನಾನು. ಈಗ ಇಟ್ಕೊಂಡ್ಬಿಡ್ರಿ, ತುಂಬ ಸುಲಭ ಇದು. ಆತ್ಮ ಅನಾತ್ಮ ನನಗಂತೂ ಇದು ತುಂಬ ಸ್ಪಷ್ಟವಾಗಿ ಅರ್ಥ ಅನಿಸುತ್ತೆ ಎಲ್ರಿಗೂ. ನಾನು ನನ್ನದು ಕಲಬೆರಕೆ ಟಕ್ಕಂತಿದ್ದಾಗ್ಬಿಡುತ್ತೆ. ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಹಿಂಗಾಗುತ್ತೆ? ಕಣ್ಣು ಮಲಗಿ ಎದ್ದಾಗ, ಯಾವಾಗ ಇದೇ ಥರ ಆಗುತ್ತೆ. ಅನ್ಕಾನ್ಶಿಯಸ್ ಆದಾಗ, ಸಮಾಧಿಗೆ ಹೋದಾಗ, ಮತ್ತೆ ಸತ್ತಾಗ, ಮತ್ತೆ ಯುದ್ಧಕ್ಕೆ ಮುಂಚೆ ಸತ್ತಾಗ, ಆಮೇಲೆ ಮಹಾಪ್ರಳಯದಲ್ಲಿ ಎಲ್ಲ ಇದಾಗ್ಬಿಡುತ್ತೆ. ಆವಾಗ ಬೀಜ ರೂಪದಲ್ಲಿರುತ್ತೆ. ತಿರ್ಗಾ ಸೃಷ್ಟಿ ಆಗಿದ ತಕ್ಷಣ ಎಲ್ಲರೂ ಕೂಡ ಇವಾಗ ನಾನು ಕಣ್ಣು ಬಿಟ್ಟು ಎಲ್ಲ ಒಂದೇ. ಏನು ಸ್ವಾಮಿ, ನನಗೆ ಆ ಮಹಾಪ್ರಳಯದ ಅನುಭವ ಇಲ್ವಲ್ಲ? ಎದ್ದಡ್ಡ, ಅದು ಯಾಕೆ ಬೇಕು? ಎಚ್ಚರಕ್ಕೆ ಬಂದಾಗ ಮಹಾಪ್ರಳಯ ಆಗಿ ಸೃಷ್ಟಿ ಆಗಿಬಿಡ್ತು. ಪ್ರತಿದಿನ ಸೃಷ್ಟಿ ಆಗ್ತಾ ಇದೆ, ಮುಗಿದೋಯ್ತು. ಇನ್ನೇನು ಪೂರ್ವ ಮಲಗಿದಾಗ ಸತ್ತಿರ್ತೀವಿ, ಎದ್ದಿದ ತಕ್ಷಣ ತಿರ್ಗಾ ಹುಟ್ಟಿದ್ವಿ, ಮುಗಿದೋಯ್ತು. ಪುನರ್ಜನ್ಮ, ರೀಇನ್ಕಾರ್ನೇಷನ್, ಕನಸು ನೋಡ್ಕೊಳ್ರಿ. ಎಲ್ಲ ಕೂಡ ನಿಮ್ಮ ಅವಸ್ಥಾತ್ರಯದಲ್ಲಿ ನೋಡ್ಕೊಂಡ್ಬಿಡ್ಬೋದು. ಇಲ್ಲಿ ಅಲ್ಲಿಗೆ ನಾನು ಕಣ್ಣು ಬಿಟ್ಟು ಎದ್ದಿದ ತಕ್ಷಣ ನಾನೆದ್ದೆ, ಶುರುವಾಯ್ತು. ಯಾವಾಗ ನಾನು ಕಣ್ಣು ಬಿಡ್ತೀನೋ, ಈಗ ಆನಂದ ನನಗೆ ಬೇಕಾಗಿರೋದು. ನೆಕ್ಸ್ಟ್ ಏನು ಮಾಡ್ತೀನಿ? ಅಲ್ಲಿ ಆನಂದಕ್ಕೋಸ್ಕರ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಅಲ್ಲೇನಾದರೂ ಹೊಟ್ಟೆ ಹಸ್ವಾಗಿರುತ್ತೆ, ಎದ್ದಿದ ತಕ್ಷಣ ತಿನ್ನಬೇಕು, ಸುಖ ಪ್ರಾಪ್ತಿ. ನೋಡ್ರಿ, ಎದ್ದಿದ್ದೆ ಹಲ್ಲುಚ್ಕೊಂಡು, ಅಕಸ್ಮಾತ್ ಮನೇಲಿ ಯಾರೂ ಇಲ್ಲ ಅಂದರೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂದು ಸುಖ ಪ್ರಾಪ್ತಿ. ನಾವು ಬಂತಲ್ಲಿ ರೂಮ್ನಲ್ಲಿ ಮಲಗಿದ್ದಾಗ ಗಡಕಂತ ಎದ್ದು ಓಡೋಗ್ಬಿಡ್ತೀರ. ದುಃಖ ನಿವೃತ್ತಿ ಮಾಡ್ಕೋಬೇಕು, ಹೇಳ್ಕೊಡ್ಬೇಕಾ? ಸೊ ಇದು ಪ್ರತಿ ಎದ್ದಾಗಲಿಂದ ಮತ್ತೆ ಮಲಗೋವರೆಗೂ, ಅಥವಾ ಸಾಯೋವರೆಗೂ, ಅಥವಾ ಪ್ರಳಯ ಆಗೋವರೆಗೂ ಇದು ಸತತವಾಗಿ ಆಗ್ತಾ ಇರುತ್ತೆ. ಇದು ಸೈಕಲ್. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಈ ಮೂರು ಸೇರಿ ಪ್ರಮಾತೃತ್ವ. ಜನರಲ್ಲಾಗಿ ಜನಗಳು, ಪಾಮರರು ಅಹಂಕಾರ ಅಂತ ಕರೀತಾರೆ. ಅದಕ್ಕೆ ಇವರು ಕನಕದಾಸರು ನಾನು ಹೋದರೆ ಹೋದೆ, ಅಹಂಕಾರ ಅಥವಾ ನಾನು ಹೋದರೆ ಹೋದೆ, ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕನೆಕ್ಷನ್ ಸಿಗುತ್ತೆ ಅಂತ. ಸೊ ಈಗ ನಮ್ಗೆ ಇದನ್ನೆಲ್ಲ ಬಿಡಿಸ್ಕೊಂಡಿದ್ವಿ, ಆಗಿದೆ. ಇನ್ನು ಮುಂದಕ್ಕೆ ಏನು ಬೇಡ ಅನ್ನಿಸ್ತಾ ಇದೆ, ನಿಲ್ಲಿಸ್ತಾ ಇಲ್ಲಿಗೆ. ಇನ್ನೆಲ್ಲ ಗೊತ್ತಿದೆ ಅನಿಸುತ್ತೆ ನಿಮಗೆ ಅಲ್ವಾ? ಗೊತ್ತಿದೆ ಸರ್. ಇದು ಬೆಳ್ಳಿ ಸಿಕ್ಕಿದ್ರೆ ಹೋಗಬೇಕು ಅಲ್ಲಿಗೆ. ಏನಂತಾರೆ, ಆನಂದಕ್ಕೋಸ್ಕರ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಸೊ ಆ ವಸ್ತು ಸಿಕ್ತು ಅಂದರೆ ಅದನ್ನು ಅನುಭವಿಸಿ ಸಂಸ್ಕಾರ ಆಗ್ತದೆ. ಸಿಗದೆ ಇದ್ದರೆ ಕೋಪ ಬರುತ್ತೆ ಅಷ್ಟೇ. ಅಲ್ಲಿಗೆ ಕಾಮ, ಕ್ರೋಧ, ಲೋಭ,
ಮೋಹ ಮದ ಮಾತ್ಸರ್ಯ ಶುರುವಾಗುತ್ತೆ, ಶತ್ರುಗಳು, ಹಿಂಗೆ ಹೋಗ್ಬಿಡುತ್ತೆ ಅಷ್ಟೇ. ಸೊ ಈ ಸೈಕಲ್ನ ನಾವು ಮುರಿದಾಕ್ಬೇಕು ಅಷ್ಟೇ. ಬ್ರಹ್ಮಜ್ಞಾನಿಗಳಿಗೆ ಏನಾಗುತ್ತೆ ಹೇಳ್ರಿ? ರಾತ್ರಿ ಹೊತ್ತು ಎಲ್ಲ ಹಿಂಗೆ ಇರ್ತದೆ. ರಾತ್ರಿ ಹೊತ್ತು ಎಲ್ಲರೂ ಬ್ರಹ್ಮಜ್ಞಾನಿಗಳೇ. ಅದಕ್ಕೆ ದೇವ್ರ, ಹೌದಪ್ಪ ಹೌದು, ನೀನು ದೇವರಾಗಿರ್ತೀವಿ. ಎದ್ದಾಗ ಏನಾಗಿರ್ತೀವಿ? ದೇವ ಆಗಿರ್ತೀವಿ. ಯಾರು? ನಾವು. ಅವರು ದೇವರೇ ಆಗಿರ್ತಾರೆ. ಅಲ್ಲಿ ಕಲಬೆರಕೆ ಮಾಡ್ಕೊಳ್ಳಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಕಲಬೆರಕೆ ಮಾಡ್ಕೊಳ್ಳಲ್ಲ. ಅವ್ರಿಗೆ ನಾನು ಯಾವುದು, ನನ್ನದು ಯಾವುದು ಚೆನ್ನಾಗಿ ಗೊತ್ತಿರುತ್ತೆ. ಮಾತನಾಡುವಾಗ ಹೇಳ್ಬೋದು ನಾನು ಇದ್ದೆ ಅಂತ, ಅವ್ರಿಗೆ ಸ್ಪಷ್ಟವಾಗಿ ಅನುಭವದಲ್ಲಿರುತ್ತೆ. ಆದ್ದರಿಂದ ಅವ್ರಿಗೆ ತಪ್ಪಿಸ್ಕೋಬೇಕಾಗಿಲ್ಲ. ಯಾಕೆ? ಅವರಿಗೆ ಪ್ರಮಾತೃತ್ವ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಅವರ ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ಇಲ್ಲ. ಇದು ಇಂಪಾರ್ಟೆಂಟು ಸುರೇಶ. ನಾವು ಮುಕ್ತರಾಗಿದ್ದೀವಿ ಅನ್ನೋದಕ್ಕೆ ಇದು ಚೆಕ್ ಮಾಡ್ಕೋಬೇಕು. ನನ್ನ ಅಂತಃಕರಣದಲ್ಲಿ ಇದೆಯಾ ಇಲ್ವಾ? ಗಾಢನಿದ್ರೆ ಚೆಕ್ ಮಾಡ್ಕೊಳ್ಳೋದಲ್ಲ, ನನ್ನ ಮುಕ್ತನಾಗಿದ್ದರೆ ಇಲ್ಲಿರಬಾರ್ದು ನೋಡ್ಕೋಬೇಕು. ಯಾರಿಗೆಷ್ಟಿದೆ, ಏನು ಕತೆ, ಮೆಷರಿಂಗ್ ಸ್ಕೇಲ್ ಇಲ್ಲಿರುತ್ತೆ ಅಂದರೆ ಓಕೆ. ಇಷ್ಟು ಈ ಅಧ್ಯಾಸದಿಂದ ನಮಗೆ ಇವೆಲ್ಲ ಆಗೋಯ್ತು, ನಮ್ಗೆ ಇವಾಗ ಅರ್ಥ ಆಗೋಯ್ತು. ಇದು ಅನುಭವದಲ್ಲಿಯೂ ಇದೆ ನೋಡ್ರಿ. ಪ್ರತಿಯೊಬ್ಬರಿಗೂ ಅನುಭವದಲ್ಲಿ ಇದೆ, ಮುಗ್ದೋಯ್ತು. ಈಗ ಶರೀರಾದಿಗಳಲ್ಲಿರುವ ನಾನೆಂಬ ಬುದ್ಧಿಯು ಮಿಥ್ಯಾ ಭಾವನೆ. ಶರೀರಾದಿಗಳಲ್ಲಿರುವ ನಾನೆಂಬ ಬುದ್ಧಿಯು ಮಿಥ್ಯಾ ಭಾವನೆ. ಇದನ್ನು ಯಾರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ? ಆಗಿದೆ, ಅದನ್ನೇ ಮತ್ತೆ ನಾನು ಇನ್ನೊಂದು ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ಶರೀರಾದಿಗಳಲ್ಲಿರುವ ನಾನೆಂಬ ಬುದ್ಧಿಯು ಮಿಥ್ಯಾ ಭಾವನೆ. ಇಲ್ಲಿ ಶರೀರ ಹುಟ್ಟಿತು, ಬೆಳವಣಿಗೆಗಳು 6 ಬದಲಾವಣೆಗಳಾಯ್ತು, ಇಲ್ದಂಗಾಗುತ್ತೆ. ಇದು ಸುಳ್ಳು ಅಂತ ಮಿಥ್ಯಾ ಭಾವನೆ. ಅದು ಆ ನಾನೆಂಬ ಬುದ್ಧಿ ಇಟ್ಕೊಳ್ಳೋದು ತಪ್ಪು ಅಂತ. ಈಗ ನಾನು ಆತ್ಮಸ್ವರೂಪ ಅಂತ ತಿಳ್ಕೊಳೋದು, ಶರೀರದಲ್ಲಿ ಇಟ್ಕೊಂಡು ನಾವು ಆತ್ಮಸ್ವರೂಪ ಅಂತ ತಿಳ್ಕೊಳೋದು ತಪ್ಪು ಭಾವನೆ ಅಂತ ನಮಗೆ ಗೊತ್ತಾಗೋಯ್ತು. ಆತ್ಮನನ್ನ ನಾನು ಅನ್ಬೇಕು ನಿಜವಾಗ್ಲೂ. ಇಲ್ಲೇನು ಮಾಡ್ತಾ ಇದ್ದೀವಿ? ಶರೀರವನ್ನು ನಾನು ಅನ್ಕೊತಾ ಇದ್ದೀನಿ. ಹಾಗೆ ಅನ್ಕೊಂಡ್ರೆ ಏನಾಗುತ್ತೆ? ಶರೀರ ನಾನು ಅಂತ, ಅದು ಮಿಥ್ಯಾ ಭಾವನೆ, ದುಃಖ, ಕರ್ತೃತ್ವ ಭೋಕ್ತೃತ್ವ ಶುರುವಾಗ್ಬಿಡುತ್ತೆ ಅಷ್ಟೇ. ಇದರಲ್ಲಿ ಏನಿಲ್ಲ. ಈಗ ಮತ್ತೆ ಅದು ಪ್ರಶ್ನೆ ಹೇಳ್ತಾರೆ ಅವ್ರಿಗೆ. ಈ ವಿಷಯದಲ್ಲಿ ಒಂದು ಶಂಕೆ ಬಂದಿದೆ. ಶರೀರ, ಇಂದ್ರಿಯಗಳು, ಮನಸ್ಸು ಇವುಗಳನ್ನು ನಾನು ಎಂದು ಉಪಚಾರಕ್ಕೆ ನನಗಿಂತ ಅವು ಬೇರೆ ಎಂದು ತಿಳಿದೇ ಅವು ನನಗೆ ಉಪಕಾರವಾಗಿ ಅಥವಾ ಅಪಕಾರವಾಗಿರುವ ಸಾಧನಗಳು ಎಂಬ ಕಾರಣದಿಂದ ಅವನ್ನು ನಾನೆಂದು ಕರೆಯುತ್ತೇವೆ ಹೊರತು ಶರೀರಾದಿಗಳೇ ನಿಜವಾಗಿ ನಾನು ಎಂಬ ಭಾವನೆಯಿಂದಲ್ಲ. ಅವನು ಹೇಳ್ತಾನೆ, ಸ್ವಾಮಿ ನನಗೆ ಎಲ್ಲ ಗೊತ್ತಿದ್ದು, ಉಪಚಾರಕ್ಕೆ ಸ್ವಾಮಿ ನಾನು ಹೇಳೋದು ಅಂತ ಗೊತ್ತಿರುತ್ತವನಿಗೆ. ಗೊತ್ತಿರೋದಿಲ್ಲ, ಗಾಡಿ ಬಿಡ್ತಾ ಇದ್ದಾನೆ, ರೀಲ್ ಬಿಡ್ತಾ ಇದ್ದಾನೆ. ಆದ್ದರಿಂದ ಅವನು ಶರೀರಾದಿಗಳನ್ನು ನಾನು ಎಂದು ಕರೆಯುವುದಲ್ಲದೆ ಇವು ನನ್ನವು ಎಂದು ವ್ಯವಹರಿಸುವುದು ಉಂಟಷ್ಟೇ ಅಂತ. ಸೊ ಶರೀರಾದಿಗಳನ್ನು ನಾನು ಅಂತ ಕರಿತೀವಿ, ಕೆಲಸ ನನ್ನವು ಅಂತ ಕೂಡ ವ್ಯವಹರಿಸುವುದು ಉಂಟಷ್ಟೇ. ನನ್ನ ಶರೀರವು ನೋಡ್ರಿ, ಇಲ್ಲಿ ಹಿಂದೆ ಇರೋದಕ್ಕೂ ಇಲ್ಲಿರೋದಕ್ಕೂ ಹಿಂದೆ ಸ್ವಲ್ಪ ಹೋಗ್ರಿ. ಅಲ್ಲಿ ನಾನು ಕೃಷನಾಗಿದ್ದೇನೆ, ಅದನ್ನು ನಾನು ಅನ್ನೋದು ಅಂಡರ್ಲೈನ್ ಮಾಡಿರ್ತೀನಿ. ನಾನು ಕೃಷನಾಗಿದ್ದೇನೆ, ನಾನು ಔಷಧಿ ಸೇವೆ ಮಾಡಿ ನಾನು ಆರೋಗ್ಯವಂತನಾದೆ, ನಾನು ದಪ್ಪವಾಗಿದ್ದೀನಿ, ಸಣ್ಣಕ್ಕಿದ್ದೀನಿ, ಬೆಳ್ಳಗಿದ್ದೀನಿ, ಕರ್ಗಿದ್ದೀನಿ, ಕುಳ್ಳಗಿದ್ದೀನಿ, ಕುರುಡನಾಗಿದ್ದೀನಿ ನಾನು ಅಂತ. ಇಲ್ಲಿ ನನ್ನ ಶರೀರವು ಕೃಷವಾಗಿ ಏನಂದ್ರೆ ಇಲ್ಲಿ ನನ್ನ ಅಂತ ಬಂದ್ಬಿಡ್ತು ಸರ್. ಆಗ್ಲೇ ನಾನು ಅಂತ ಇದ್ದಿದ್ದು ನನ್ನ ಶರೀರ, ನನ್ನ ದೃಷ್ಟಿ, ಹೋಗ್ಬೇಕು. ಅಲ್ಲಿ ನಾನು ಅಂತ ಹೇಳಿದ್ರು, ಇಲ್ಲಿ ನನ್ನ ಶರೀರ ಕೃಷವಾಗಿದೆ, ನನ್ನ ದೃಷ್ಟಿ ಮಂಜಾಗಿದೆ, ನನ್ನ ಶ್ರವಣಿ ಶಕ್ತಿ ಕಡೆ ಆಗಿದೆ, ನಾನು ಬಂದೆ, ನಾನು ಹೋದೆ, ಹೀಗೆ ಹಾಗೆ ನಾನು ಬಂದೆ, ನಾನು ಹೋದೆ, ನಾನು ನೋಡಿದೆ, ನಾನು ಕೇಳಿದೆ, ನಾನು ಮೂಸ್ದೆ, ನಾನು ಸಂಕಲ್ಪ ವಿಕಲ್ಪ ಮಾಡಿದೆ, ನಾನು ಬುದ್ಧಿಶಕ್ತಿಯಿಂದ ನಾನು ಡಿಸೈಡ್ ಮಾಡಿದೆ, ನಾನು ನೆನೆಸ್ಕೊಂಡೆ, ನಾನು ಅಹಂಕಾರ, ಸುಪೀರಿಯರ್ ಕಾಂಪ್ಲೆಕ್ಸ್ ಇಂದ್ರಿ, ಹೀಗೆಲ್ಲ ನಾನು ಅಂತ ಅಲ್ಲಿ ಹೇಳಿದ್ದು. ಇಲ್ಲಿ ನನ್ನದು ಅಂತ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ನಮಗಿವಾಗ ಗೊತ್ತಾಗ್ತಾ ಇದೆ ಅಂತ
ಹೀಗೆ ಬೇರೆ ಎಂಬುದು ನಮ್ಮೆಲ್ಲರಿಗೂ ಅಥವಾ ಎಲ್ಲ ವಿವೇಕಗಳಿಗಾದರೂ ತಿಳಿದೇ ಇರುತ್ತದೆ. ನಾನು ಎಂಬ ನಮ್ಮ ಸ್ವರೂಪವನ್ನು ಯಾರು ತಾನೇ ನೀನು ಎಂದು ಕರೆಯುತ್ತಾರೆ ಅಂತ. ನಾನು ಇದು, ನಾನು ಅವನು ಎಂದು ಮುಂತಾಗಿ ಯಾರಾದರೂ ಎಂದಾದರೂ ವಿವರಿಸುತ್ತಿದ್ದಾರೆ ಹಾಗೆಂದು ಭಾವಿಸುವ ಸಂಭವವಾದರೂ ಉಂಟೇ ಇಲ್ಲ. ಇಲ್ಲಿ ನಿಲ್ಸಿರೋಣ, ನಾಳೆ ನೋಡೋಣ. ನಾಳೆ ಕೂಡ ಸ್ಟಡಿ ಗ್ರೂಪ್ ಇರುತ್ತೆ. ಇನ್ನೊಂದು ಸ್ವಲ್ಪ ಮುಗಿಸ್ಬೇಡ ಇದು. ನಾಳೆನೂ ಸ್ವಲ್ಪ ಸ್ಟಡಿ ಗ್ರೂಪ್ ಇರುತ್ತೆ. ಸಂಡೇ ಸರ್ ನಾಳೆ. ನಾಳೆ ಸಂಡೇ ನೀವು ಹೇಳಿದ್ದು ಒಳ್ಳೆಯದು. ನಾಳೆ ರಜಾ ಇರುತ್ತೆ. ನಾಡದ್ದು ಸೋಮವಾರ ಅಷ್ಟೊತ್ತಿಗೆ ಓದು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.